ಹಾಯ್ ಗೈಸ್, 15 ವರ್ಷದಿಂದ ಕಾಣೆಯಾಗಿದ್ದ ಮಗ ಸಡನ್ ಆಗಿ ಒಂದಿನ ಮನೆಗ್ ಬರ್ತಾನೆ. ಬಂದಿರೋದು ನಿಜವಾಗ್ಲೂ ಅವ್ರ ಮಗನೇನಾ? 15 ವರ್ಷದ ಹಿಂದೆ ಕಾಣೆಯಾಗಿದ್ದಾದ್ರೂ ಹೇಗೆ ಅನ್ನೋ ಕತೆನ ನಮ್ಮಿಂದ ಗೆಸ್ಸೆ ಮಾಡೋಕಾಗ್ದೇ ಇರೋ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳೊಂದಿಗೆ ಹೇಳಿದ ಚಿತ್ರನೇ ತಂಬಿ. ಈ ಚಿತ್ರನ ಡೈರೆಕ್ಟ್ ಮಾಡಿರೋದು ಜೀತು ಜೋಸೆಫ್. ಕಾಮನ್ ಆಗಿ ಇವರು ಡೈರೆಕ್ಟ್ ಮಾಡೋ ಸಿನಿಮಾಗಳಲ್ಲಿ ಆಡಿಯನ್ಸ್ ಇಂದ ಗೆಸ್ಸೆ ಮಾಡೋಕಾಗ್ದೇ ಇರೋ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳನ್ನ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ದೃಶ್ಯಂ ಅಂಡ್ ಕೂಮನ್. ಸರಿ ಬನ್ನಿ, ಈ ಕಥೆಯಲ್ಲಿ ಏನ್ ನಡೆಯುತ್ತೆ ಅಂತ ನೋಡೋಣ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಲಾರಿಗಳು ನಿಂತಿರೋದನ್ನ ತೋರಿಸ್ತಾರೆ. ಒಬ್ಬ ಹುಡುಗ ಲಾರಿನಲ್ಲಿ ಕೂತ್ಕೊಂಡು ಡ್ರಗ್ಸ್ ಯೂಸ್ ಮಾಡ್ತಾ ಇದ್ದಾನೆ. ಲಾರಿ ಡ್ರೈವರ್ ಬಂದು ಅವನ್ನ ಕಳ್ಸೋ ಪ್ರಯತ್ನ ಮಾಡ್ತಾನೆ. ಪೊಲೀಸ್ನವ್ರು ಬಂದ್ರೆ ಕಷ್ಟ, ಇಲ್ಲಿಂದ ಹೋಗು ಅಂತ. ಆದ್ರೆ ಹುಡುಗ ಡ್ರೈವರ್ಗೆನೆ ಹೊಡಿತಾನೆ. ಈ ವಿಷಯನ ಬೇರೆ ಡ್ರೈವರ್ ಆ ಹುಡುಗನ್ ಫ್ರೆಂಡ್ಗೆ ಹೇಳ್ತಾರೆ. ನಿನ್ ಜೊತೆಲ್ ಬಂದಿದ್ದ ಹುಡುಗ ಗಲಾಟೆ ಮಾಡ್ತಿದ್ದಾನೆ ಅಂತ. ಇವನೋಗಿ ಅವನ್ನ ತಡೆಯೋ ಪ್ರಯತ್ನ ಮಾಡ್ತಾನೆ, ಆದ್ರೆ ಆಗ್ತಿಲ್ಲ. ಯಾಕಂದ್ರೆ ಅವನು ಇವನಿಗೆನೆ ಹೊಡಿತಾನೆ. ಬೇರೆ ದಾರಿ ಇಲ್ದೆ ತಡೆಯೋಕ್ ಬಂದಿದ್ದ ಹುಡುಗ ಇವನ್ ತಲೆಗೆ ರಾಡ್ ಇಂದ ಹೊಡಿತಾನೆ. ಅಂದ ಹಾಗೆ ಇವರಿಬ್ರು ಫ್ರೆಂಡ್ಸ್. ಡ್ರಗ್ಸ್ ಯೂಸ್ ಮಾಡ್ತಿದ್ದವನ್ ಹೆಸರು ಶರವಣ, ಫ್ರೆಂಡ್ ಹೆಸರು ಮಣಿ. ಅಷ್ಟ್ರಲ್ಲಿ ಪೊಲೀಸ್ನವರು ಬರ್ತಾ ಇದ್ದಾರೆ ಅಂತ ಇವರೆಲ್ಲ ಲಾರಿಗಳನ್ನ ತಗೊಂಡು ಅಲ್ಲಿಂದ ಹೊರಡ್ತಾರೆ. ಮಣಿಗ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ದೆ ಶರವಣನ್ನ ಅಲ್ಲೇ ಬಿಟ್ಟು ಅಲ್ಲಿಂದ ಹೋಗ್ತಾನೆ. 15 ವರ್ಷಗಳ ನಂತರ ಪಾರ್ವತಿ ಅನ್ನುವ ಲೇಡಿನ ತೋರಿಸ್ತಾರೆ. ಶರವಣ ಇದ್ದಾನಲ್ಲ, ಅವ್ರ ಅಕ್ಕ ಇವ್ರೆ. 15 ವರ್ಷದ ಹಿಂದೆ ಶರವಣನ್ನ ಅವನ್ ಫ್ರೆಂಡ್ ಆಗಿರೋ ಮಣಿ ಲಾರಿನಲ್ಲಿ ಬಿಟ್ಟೋದ ಅಲ್ವಾ. ಆಮೇಲೆ ಅವನಿಗೆ ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ತಮ್ಮನಿಗೆ ಏನಾಯ್ತು ಅಂತ ಗೊತ್ತಿಲ್ಲದೆ ಬೇಜಾರಲ್ಲಿರೋ ಪಾರ್ವತಿ ಅವನ್ ನೆನ್ಪಲ್ಲೇ ಇನ್ನು ಮದ್ವೆ ಕೂಡ ಆಗಿಲ್ಲ. ಇವ್ರ ತಂದೆ ಹೆಸರು ಜ್ಞಾನಮೂರ್ತಿ, ಲೋಕಲ್ MLA. ಕಾಡಿನ ಜನ ಇರೋ ಜಾಗದಲ್ಲಿ ಯಾರೋ ರೆಸಾರ್ಟ್ ಕಟ್ಟೋಕೆ ಹೊರಟಿದ್ದಾರಂತೆ. ಅಲ್ಲಿರೋ ಜನರನ್ನ ಖಾಲಿ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಅದಕ್ಕೆ MLA ಅವ್ರಗಳ ವಿರುದ್ಧ ಕೇಸ್ ಹಾಕಿರ್ತಾರೆ. ಆಪೋಸಿಟ್ ಲೀಡರ್ ಆಗಿರೋ ಮಣಿ ಬೇರೆ ರೆಸಾರ್ಟ್ ಕಟ್ಟೋಕೆ ಹೊರಟಿರೋರ್ಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ನಾವು ಈ ಕೇಸ್ ನಲ್ಲಿ ಗೆಲ್ಲೋದು ಕಷ್ಟ ಅಂತ ಲಾಯರ್ ಹೇಳ್ತಾರೆ. MLAಗೆ ರೈಟ್ ಹ್ಯಾಂಡ್ ಆಗಿ ಸುಧಾಕರ್ ಅನ್ನುವ ವ್ಯಕ್ತಿ ಇದ್ದಾರೆ. MLA ಕಾಡು ಜನರಿಗೆ ಭರವಸೆ ಕೊಡ್ತಾರೆ, ನೀವ್ ಯಾರು ಜಾಗ ಖಾಲಿ ಮಾಡೋ ಅವಶ್ಯಕತೆ ಇಲ್ಲ, ನಾನೆಲ್ಲ ನೋಡ್ಕೋತೀನಿ ಅಂತ. ಅಷ್ಟ್ರಲ್ಲಿ ಪಾರ್ವತಿ ಅಳ್ತಾ ಮನೆಗ್ ಬರ್ತಾರೆ. MLA ಗೊತ್ತಾಗುತ್ತೆ ಶರವಣನ್ ನೆನ್ಪಲ್ಲೇ ಮಗಳು ಡೈಲಿ ದುಃಖ ಅನುಭವಿಸ್ತಾ ಇದ್ದಾಳೆ ಅಂತ. ಅದು ಅಲ್ದೆ ಇವತ್ತವನ್ ಬರ್ಡೇ ಬೇರೆ. ಸುಧಾಕರ್ ಪಾರ್ವತಿಗೆ ಸಮಾಧಾನ ಮಾಡ್ತಾರೆ, ನಿನ್ ತಮ್ಮ ಖಂಡಿತ ಬಂದೇ ಬರ್ತಾನೆ ಅಂತ. ಆ ರೆಸ್ಟೋರೆಂಟ್ ಕಟ್ಟೋಕೆ ಹೊರಟಿರೋರು ಹಾಗೇನೆ ಕಾಡು ಜನರ ನಡುವೆ ಜಗಳ ಆಗ್ತಿದೆ. ವಿಷಯ ಗೊತ್ತಾಗಿ MLA ಸ್ಪಾಟಿಗೆ ಬಂದು ಆಪೋಸಿಟ್ ಲೀಡರ್ ಆಗಿರೋ ಮಣಿಗೆ ವಾರ್ನ್ ಮಾಡ್ತಾರೆ. ಕೇಸ್ ಇನ್ನು ಕೋರ್ಟ್ ಅಲ್ಲಿ ಇದೆ, ಮತ್ತ್ಯಾಕ್ ಬಂದು ಪದೇ ಪದೇ ಜಾಗ ಖಾಲಿ ಮಾಡೋಕೆ ಹೇಳ್ತಾ ಇದ್ದೀರಾ? ರಾಜಕೀಯದಲ್ಲಿ ನಮ್ಮಿಬ್ಬರ ನಡುವೆ 1000 ಇರ್ಬೋದು, ಆದ್ರೆ ನೀನು ಈಗ ರೆಸ್ಟೋರೆಂಟ್ ಕಟ್ಟೋರ್ಗೆ ಹೆಲ್ಪ್ ಮಾಡ್ತಾ ಇರೋದು ಸರಿ ಇಲ್ಲ. ಇದ್ರಿಂದ ಕಾಡು ಜನರಿಗೆ ತೊಂದರೆ ಆಗುತ್ತೆ ಅಂತ. ಆಕ್ಚುಲಿ ಮಣಿ ಯಾರು ಗೊತ್ತಾ? 15 ವರ್ಷದ ಹಿಂದೆ ಶರವಣನ್ ತಲೆಗೆ ಹೊಡೆದು ಲಾರಿನಲ್ಲಿ ಬಿಟ್ಟು ಹೋಗಿದ್ದು ಇವನೇ. ನನ್ ಮಗನ್ ವಿಷಯದಲ್ಲೇ ನಿನ್ನೆ ಎತ್ತು ಬಿಡ್ಬೇಕಿತ್ತು ಅಂತ MLA ಬೈತಾ ಇದ್ದಾರೆ. ಅಷ್ಟ್ರಲ್ಲಿ ಸ್ಪಾಟಿಗೆ ಬಂದ ಪೊಲೀಸ್ ಮಣಿ ಕಡೆಯವ್ರಿಗೆ ವಾರ್ನಿಂಗ್ ಕೊಡ್ತಾರೆ, ಏನೇ ಇದ್ರೂನು ಕೇಸ್ ಗೆದ್ದ ಮೇಲೆ ನೋಡ್ಕೊಳ್ಳಿ ಅಂತ. ಈ ಪೊಲೀಸ್ ಇನ್ಸ್ಪೆಕ್ಟರ್ ಯಾರಂದ್ರೆ MLAಗೆ ರೈಟ್ ಹ್ಯಾಂಡ್ ಆಗಿರೋ ಸುಧಾಕರ್ ಅವ್ರ ಮಗ. ಮಣಿ ಹೇಳ್ತಾನೆ, ಇಷ್ಟೆಲ್ಲ ಮಾತಾಡ್ತೀಯಲ್ಲ, ನಿನ್ ಮಗ ಶರವಣ ಇಲ್ಲಿ ಓಡೋಗ್ಬಿಟ್ನ? ಸ್ವಂತ ಮಗನ್ನೇ ನೋಡ್ಕೊಳ್ಳೋಕೆ ಆಗದೆ ಇರೋನು ಊರಿನ ಜನರನ್ನ ಹೇಗ್ ನೋಡ್ಕೋತೀಯ? ಮದ್ವೆ ವಯಸ್ಸಲ್ಲಿ ಮಗಳಿದ್ರೂನು ಅವಳಿಗೆ ಯಾಕಿನ್ನು ಮದ್ವೆ ಮಾಡ್ಸಿಲ್ಲ? ಫಸ್ಟ್ ನಿನ್ ಜೀವನ ಸರಿಯಾಗಿ ನೋಡ್ಕೋ, ಆಮೇಲೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಬೋದು. ನಾನೇನು ಜನರಿಗೆ ಮೋಸ ಮಾಡ್ತಾ ಇಲ್ಲ, ಪ್ರತಿಯೊಬ್ಬರಿಗೂ ಬೇರೆ ಕಡೆ ಮನೆ ಕಟ್ಕೊಳ್ಳೋಕೆ ಹಣ ಕೊಡಿಸ್ತಾ ಇದ್ದೀನಿ ಅಂತ. ಈ ವಿಷಯದಲ್ಲಿ ಆರ್ಗ್ಯುಮೆಂಟ್ ನಡೆದು 2 ಗುಂಪಿನ ನಡುವೆ ಜಗಳ ಆಗ್ತಿದೆ. ನಿನ್ನಿಂದಾನೇ ನನ್ ಮಗನ್ ಜೀವನ ಹಾಳಾಯ್ತು, ಈಗ ಜನರ ಜೀವನನ ಹಾಳು ಮಾಡೋದಕ್ಕೆ ನೋಡ್ತಾ ಇದ್ದೀಯಾ, ನಾನ್ ಬಿಡಲ್ಲ ಅಂತ. ಇನ್ನು ಪಾರ್ವತಿ ಮಕ್ಕಳಿಗೆ ಡೈಲಿ ಟ್ಯೂಷನ್ ಕೊಡ್ತಾರೆ. ಕಟ್ ಮಾಡಿದ್ರೆ ಶರವಣ ಕೆಸರಲ್ಲಿ ಮುಳುಗ್ತಾ ಇದ್ದಾನೆ. ಪಾರ್ವತಿ ಅವನ್ನ ಕಾಪಾಡೋದಕ್ಕೆ ಟ್ರೈ ಮಾಡ್ತಾರೆ, ಆದ್ರೆ ಆಗ್ತಾ ಇಲ್ಲ. ಅಷ್ಟ್ರಲ್ಲಿ ಪಾರ್ವತಿಗೆ ಎಚ್ಚರಿಕೆ ಆಗುತ್ತೆ, ಆಕ್ಚುಲಿ ಇದೊಂದು ಕೆಟ್ಟ ಕನ್ಸು. MLAಗೆ ಯಾವ್ದೋ ಕಾಲ್ ಬರುತ್ತೆ. ಗಾಬರಿಯಾಗಿ ಎಲ್ಲಿ ಅಂತ ಕೇಳ್ತಾರೆ. ವಿಷಯ ಏನಂದ್ರೆ ಶರವಣ ಸಿಕ್ಬಿಟ್ನಂತೆ. ಅವ್ನ್ ಮಿಸ್ಸಿಂಗ್ ಆದಾಗ ಕಂಪ್ಲೇಂಟ್ ಕೊಟ್ಟಿದ್ರು ಅಲ್ವಾ, ಅದ್ರ ಆಧಾರದ ಮೇಲೆ ಎಂಕ್ವೈರಿ ಮಾಡಿದಾಗ ನಿಮ್ ಮಗನ್ ಬಗ್ಗೆ ಗೊತ್ತಾಯ್ತು. ಅದಕ್ಕೂ ಮುಂಚೆ ನೀವು ಕೆಲವೊಂದು ವಿಷಯನ ತಿಳ್ಕೋಬೇಕು ಅಂತ. ಈಗ ಒಂದು ಫ್ಲಾಶ್ ಬ್ಯಾಕ್. ಇವನೇ ಶರವಣ ಗೋವಾನಲ್ಲಿ ವಿಕ್ಕಿ ಹೆಸರಲ್ಲಿ ಟೂರಿಸ್ಟ್ ಗೈಡ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಗೋವಾಗ್ ಬರೋ ಟೂರಿಸ್ಟ್ ಗಳ ಹತ್ರ ಅನಾಥ ಮಕ್ಕಳನ್ನ ಸಾಕ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ತಾನೆ. ಇವನ್ ಮಾತನ್ನ ನಂಬಿ ಮಕ್ಕಳಿಗೆ ಹೆಲ್ಪ್ ಆಗ್ಲಿ ಅಂತ ತುಂಬಾ ಜನ ದುಡ್ಡು ಕೊಟ್ಟು ಹೋಗ್ತಾ ಇರ್ತಾರೆ. ಆಕ್ಚುಲಿ ಇವರು ಅನಾಥ ಮಕ್ಕಳಲ್ಲ. ಇವನೇ ಪಕ್ಕದ ಮನೆಯವ್ರನ್ನೆಲ್ಲ ಕರೆಸಿ ಟೂರಿಸ್ಟ್ ಗಳನ್ನ ಯಾಮರ್ಸ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಟೂರಿಸ್ಟ್ ಗಳಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಾನೆ. ಇವನ್ನ ತುಂಬಾ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಿದ್ದ ಪೊಲೀಸ್ನವ್ರಿಗೆ ಗೊತ್ತಾಗುತ್ತೆ 15 ವರ್ಷದ ಹಿಂದೆ ಕಾಣೆಯಾಗಿದ್ದ MLA ಮಗ ಇವನೇ
ಅಂತ. ಆಕ್ಚುಲಿ ಡ್ರಗ್ಸ್ ಕೇಸ್ ನಲ್ಲಿ ಇವನ್ನ ಅರೆಸ್ಟ್ ಮಾಡಿರ್ತಾರೆ. ನಿದ್ದೆಯಲ್ಲಿ ಇವನು ಏನೇನೋ ಮಾತಾಡ್ತಾ ಇರೋದನ್ನ ಅಬ್ಸರ್ವ್ ಮಾಡಿದಾಗ ಅದರಲ್ಲಿ ಕೆಲವೊಂದು ಡೀಟೇಲ್ಸ್ ಕಾಣೆಯಾಗಿದ್ದ ಶರವಣನ್ಗೆ ಮ್ಯಾಚ್ ಆಗಿದೆ. ಅದಕ್ಕೇನೆ MLA ಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳಿರೋದು. ಅವನಿಗೆ ತುಂಬಾನೇ ಹೆಸರಿದೆ, ವಿಕ್ಕಿ, ಗುರು, ಅರ್ಜುನ್. ಹೀಗೆ ಪ್ರತಿಯೊಂದು ಕೇಸ್ನಲ್ಲೂ ಸಿಗಾಕೊಂಡಾಗ ಬೇರೆ ಬೇರೆ ಹೆಸರಲ್ಲಿ ಜನರನ್ನ ಯಾಮಾರಿಸಿದ್ದಾನೆ. ಇದನ್ ಕೇಳಿ MLA ಗೆ ಶಾಕ್ ಆಗುತ್ತೆ. ನನ್ ಮಗ ಇಷ್ಟು ದೊಡ್ಡ ಕ್ರಿಮಿನಲ್ ಅಂತ. 15 ವರ್ಷದ ನಂತರ ಮಗನ್ ನೋಡಿ ಇವ್ರು ತುಂಬಾನೇ ಎಮೋಷನಲ್ ಆಗ್ತಾರೆ. ಶರವಣ ಕೂಡ ಅಳ್ತಾ ಇದ್ದಾನೆ. ಅವನಿಗೊಂದು ಬರ್ತ್ ಮಾರ್ಕ್ ಇದೆ. ಅದನ್ನ ನೋಡಿ ಅವ್ರಿಗೆ ಕನ್ಫರ್ಮ್ ಆಗುತ್ತೆ ಇವನು ಶರವಣನೇ ಅಂತ. ಸುಧಾಕರ್ ಹಾಗೇನೆ ಪೊಲೀಸ್ ಹೇಳ್ತಾರೆ ಈಗ್ಲೇ ಅವಸರ ಪಡೋದು ಬೇಡ, ಅವ್ನ್ ನೋಡೋಕೆ ಫ್ರಾಡ್ ತರಾನೇ ಇದ್ದಾನೆ. ಅವನು ಹೇಳ್ತಿರೋದೆಲ್ಲ ಸತ್ಯನೇ ಅಂತ ಹೇಳಕ್ ಆಗಲ್ಲ. ನಾವು DNA ಟೆಸ್ಟ್ ಮಾಡಿ ಆಮೇಲೆ ಒಂದ್ ನಿರ್ಧಾರಕ್ ಬರೋಣ ಅಂತ. ಸರ್, ನೀವ್ ಯಾವ ಟೆಸ್ಟ್ ಬೇಕಾದ್ರೂ ಮಾಡ್ಕೊಳ್ಳಿ. ಒಬ್ಬ ತಂದೆ ಗೊತ್ತಾಗಲ್ವಾ ಮಗ ಹೇಗಿರ್ತಾನೆ ಅಂತ? ನಾನು ಅವನ್ನ ಕರ್ಕೊಂಡು ಹೋಗ್ತೀನಿ. ತುಂಬಾ ವರ್ಷಗಳ ನಂತರ ಇವನ್ನ ನೋಡಿ ಎಲ್ರಿಗೂ ಖುಷಿ ಆಗುತ್ತೆ. ಅವ್ರ ತಾಯಿ ತುಂಬಾನೇ ಎಮೋಷನಲ್ ಆಗ್ತಾರೆ. ಇನ್ಸ್ಪೆಕ್ಟರ್ ಕರಣ್ ಇದ್ದಾರಲ್ಲ, ಅದೇ ಸುಧಾಕರ್ ಅವ್ರ ಮಗ. ಅವರು ಹಾಗೇನೆ ಶರವಣ ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದಿರ್ತಾರೆ, ಕ್ಲಾಸ್ಮೇಟ್ಸ್ ಬೇರೆ. ತುಂಬಾ ವರ್ಷ ಆಗಿದ್ರಿಂದ ಇವನಿಗೆ ಸರಿಯಾಗಿ ಗುರ್ತು ಸಿಗ್ತಾ ಇಲ್ಲ. ಪಾರ್ವತಿ ಕೋಪ ಮಾಡ್ಕೊಂಡಿರೋದ್ರಿಂದ ಇವನ್ ಜೊತೆ ಮಾತಾಡೋಕ್ ರೆಡಿ ಇಲ್ಲ. ಆಕ್ಚುಲಿ ಇವನು ಶರವಣ ಅಲ್ಲ, ವಿಕ್ಕಿನೇ. ಯಾಕೆ ಶರವಣನ್ ತರ ಡ್ರಾಮಾ ಮಾಡ್ತಾ ಇದ್ದಾನೆ ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ಶರವಣನ್ಗೆ ಏನಿಷ್ಟ ಅಂತ ಎಲ್ಲ ತಿಳ್ಕೊತಾನೆ. ಹಾಗೇನೆ ಸಂಜನಾ ಅನ್ನೋ ಹುಡುಗಿನ ಲವ್ ಮಾಡ್ತಿದ್ದ ಅನ್ನೋದು ಕೂಡ ಗೊತ್ತಾಗುತ್ತೆ. ಸ್ವಲ್ಪ ದಿನ ಈ ಕುಟುಂಬದವ್ರನ್ನ ಯಾಮಾರಿಸಿ ದುಡ್ಡು ಹೊಡ್ಕೊಂಡು ಓಡೋಗೋದೇ ಇವನ್ ಪ್ಲಾನ್. ಇವರು ಶರವಣ ಅವ್ರ ಅಜ್ಜಿ ವಿಕ್ಕಿನ ಒಂಥರ ನೋಡ್ತಾ ಇದ್ದಾರೆ. ಇವನಿಗೆ ಗೊತ್ತಾಗುತ್ತೆ ಅಜ್ಜಿಗ್ ನನ್ ಮೇಲೆ ಡೌಟ್ ಬಂದಿದೆ ಅಂತ. ಅಷ್ಟ್ರಲ್ಲಿ ಲೇಡಿ ಬಂದು ಹೇಳ್ತಾರೆ, ಇದೇ ನಿಮ್ಮ ಅಜ್ಜಿ, ಮರ್ತ್ ಬಿಟ್ಟ? ಕೆಳಗಡೆ ಬಿದ್ದು ಕಾಲುಗಳು ಪ್ಯಾರಲೈಸ್ ಆಗಿದೆ. ಇವ್ರಿಗೆ ಕಿವಿನೂ ಕೇಳಲ್ಲ, ಬಾಯಿನೂ ಬರಲ್ಲ ಅನ್ನೋದು ಗೊತ್ತಾದ್ಮೇಲೆ ಇವನಿಗೆ ಸಮಾಧಾನ ಆಗುತ್ತೆ. ಪಾರ್ವತಿಗೆ ಇನ್ನೂ ಕೋಪ ಕಮ್ಮಿ ಆಗಿಲ್ಲ. ಅವಳಾಗಿ ನಿನ್ ಜೊತೆ ಮಾತಾಡ್ತಾಳೆ, ಅಲ್ಲಿವರೆಗೂ ಸೈಲೆಂಟ್ ಆಗಿರು ಅಂತ. ಇನ್ನು ಅಜ್ಜಿಗೆ ಮಾತು ಬರ್ದೆ ಹೋದ್ರುನು ಲಿಪ್ ಮೂಮೆಂಟ್ ನ ನೋಡಿ ಏನ್ ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ಕಂಡು ಹಿಡಿತಾರಂತೆ. ಹಾಗಾದ್ರೆ ಇನ್ಮೇಲೆ ನಾನು ಮಾತಾಡುವಾಗ ಹುಷಾರಾಗಿರ್ಬೇಕು. ಅಜ್ಜಿಗೆ ಪ್ಯಾರಲೈಸ್ ಆಗಿದ್ರುನು ಸ್ಲೇಟ್ ನಲ್ಲಿ ಏನೋ ಬರೆಯೋದಕ್ ಟ್ರೈ ಮಾಡ್ತಾ ಇದ್ದಾರೆ. ಇದನ್ನ ವಿಕ್ಕಿ ಕೂಡ ನೋಡ್ತಾನೆ, ಆದ್ರೆ ಅದ್ರ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಜ್ಜಿ ಗಾಬರಿ ಆಗಿದ್ದಾರೆ. ರಾತ್ರಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಪಾರ್ವತಿ ಅಲ್ಲಿಗೆ ಬಂದು ಸರಿಯಾಗಿ ಬೈತಾರೆ, ಇದು ಕ್ಲಬ್ ಅಲ್ಲ, ಸೈಲೆಂಟ್ ಆಗಿ ಮಲ್ಕೋ ಅಂತ. ಇವ್ರೇ ಅವ್ರ ಅಕ್ಕನ? ಹೇಗಾದ್ರೂ ನಾನೇ ಶರವಣ ಅಂತ ಇವರು ಹಾಗೇನೆ ಅಜ್ಜಿಗೆ ನಂಬಿಸ್ಲೇಬೇಕು. ಇವಳೆ ಸಂಜನಾ, ಶರವಣನ್ ಲವರ್. ಸುಧಾಕರ್ನ ಮಗಳು ಇವಳೆ. ವಿಕ್ಕಿನ್ ನೋಡಿ ಇವನೇ ಶರವಣ ಅನ್ಕೊಂಡು ಇವಳಿಗೆ ಫುಲ್ ಖುಷಿ ಆಗುತ್ತೆ. ವಿಕ್ಕಿ ಗೊತ್ತಾಗುತ್ತೆ ಇವಳೆ ಸಂಜನಾ ಅಂತ. ನಾನು ಹೈದರಾಬಾದ್ ನಲ್ಲೇ ಇದ್ದೆ, ನೀನ್ ಬಂದಿರೋ ವಿಷಯ ಗೊತ್ತಾಗಿ ಇಲ್ಲಿಗ್ ಬಂದೆ. ಏನೋ ಪೆಟ್ಟಾಗಿದೆ ಅಂದ್ರು. ಸ್ವಲ್ಪ ಮೆಮೊರಿ ಪ್ರಾಬ್ಲಮ್. ಅದೇನ್ ದೊಡ್ಡ ಪ್ರಾಬ್ಲಮ್ ಅಲ್ಲ, ನಾನೀಗ ಡಾಕ್ಟರ್, ನಾನೇ ನಿನ್ನ ಕ್ಯೂರ್ ಮಾಡ್ತೀನಿ. MLA ಬಂದು ಸಂಜನಾ ಜೊತೆ ಮಾತಾಡ್ತಾರೆ. ನಿನ್ನ ಗುರ್ತು ಹಿಡಿದ್ನ? ಸಂಜನಾ ಹೇಳ್ತಾಳೆ, ಇಲ್ಲ, ಮರ್ತು ಬಿಟ್ಟಿದ್ದಾನೆ ಅಂತ. ಈವ್ನಿಂಗ್ ಸಿಗ್ತೀನಿ ಅಂತ ಹೇಳಿ ಹೋಗ್ತಾಳೆ. ಇವಳನ್ನ ಹೆಂಗಪ್ಪ ಮ್ಯಾನೇಜ್ ಮಾಡೋದು? ಶರವಣ 15 ವರ್ಷದ ಹಿಂದೆ ಇವಳ ಜೊತೆ ಹೇಗ್ ನಡ್ಕೋತಾ ಇದ್ದ ಅಂತಾನೆ ಗೊತ್ತಿಲ್ಲ. ಅದಕ್ಕೆ ಸೇಫ್ ಗೇಮ್ ಆಡೋಣ ಅಂತ ನನಗೆ ಹಳೆದೆಲ್ಲ ಮರ್ತೋಗಿದೆ ಅಂತ ಸಂಜನೆಗೆ ಹೇಳ್ತಾನೆ. ಪರವಾಗಿಲ್ಲ ಬಿಡು, ನಾನು ನಿನ್ ಲವ್ವರ್ ಅನ್ನೋದ್ನ ನೆನ್ಪಿಟ್ಕೋ ಸಾಕು. ಮಣಿ ಗೆಸ್ ಮಾಡ್ತಾರೆ, MLA ಜ್ಞಾನಮೂರ್ತಿ ಇರೋವರೆಗೂ ಆ ಕಾಡು ಜನರ ಜಾಗದಲ್ಲಿ ರೆಸಾರ್ಟ್ ಕಟ್ಟಕ್ ಆಗಲ್ಲ. ಹೇಗಾದ್ರೂ ಬರೋ ಎಲೆಕ್ಷನ್ ನಲ್ಲಿ ಗೆದ್ರೆ ಮಾತ್ರ ಸಾಧ್ಯ ಅಂತ. MLA ಮಗ ಶರವಣ ಬಂದಿದ್ದಾನೆ ಅಂತ ಗೊತ್ತಾಗಿದ್ರಿಂದ ಸರ್ಪ್ರೈಸ್ ಆಗಿದ್ದ ಮಣಿ, ನಾನ್ ಆ ದಿನ ಹೊಡೆದಿದ್ದ ಏಟ್ಗೆ ಸತ್ತೋಗಿದ್ದ ಅಂತ ಅನ್ಕೊಂಡಿದ್ದೆ, ಮತ್ ಹೇಗೆ ವಾಪಸ್ ಬಂದ ಅಂತ. ವಿಕ್ಕಿ ಪಾರ್ವತಿನ ಇಂಪ್ರೆಸ್ ಮಾಡೋಕೆ ಟ್ರೈ ಮಾಡ್ತಾನೆ, ಆದ್ರೆ ಅವರು ಇಂಪ್ರೆಸ್ ಆಗೋ ತರ ಕಾಣ್ತಾ ಇಲ್ಲ. ಸುಧಾಕರ್ ಕೇಳ್ತಾರೆ, ಇನ್ನೂ ಅವನ್ ಮೇಲೆ ಕೋಪ ಹೋಗಿಲ್ವಾ ಅಂತ. ಯಾಕ ಅವನ್ ಜೊತೆ ಮಾತಾಡ್ಬೇಕು? 15 ವರ್ಷದ ಹಿಂದೆ ಮನೆ ಬಿಟ್ಟು ಹೋದವನು ಇವಾಗ ಬಂದಿದ್ದಾನೆ, ನನ್ಗೆ ಸ್ವಲ್ಪ ಟೈಮ್ ಬೇಕು ಅಂತ. ಮಣಿ ಶರವಣ ಬಂದಿದ್ದಾನೆ ಅನ್ಕೊಂಡು ಮಾತಾಡೋಕೆ ಬರ್ತಾನೆ. MLA ಹಾಗೇನೆ ಪಾರ್ವತಿ, ನಿನ್ನಿಂದಾನೆ ಅವನು ಹಾಳಾಗಿರೋದು, ಫಸ್ಟ್ ಇಲ್ಲಿಂದ ಹೋಗು ಅಂತ ಬೈತಾರೆ. ಸೊ ಮನೆಯವರೆಲ್ಲ ಬೈತಾ ಇರೋದ್ರಿಂದ ನಾನು ಸೈಲೆಂಟ್ ಆಗಿದ್ರೆ ಎಲ್ರಿಗೂ ಡೌಟ್ ಬರುತ್ತೆ ಅಂತ ಮಣಿಗೆ ಸರಿಯಾಗಿ ಹೊಡೆದು ನಿನ್ನಿಂದಾನೆ ನನ್ ಜೀವನ ಹಾಳಾಗೋಯ್ತು ಅಂತ. ಇದ್ರಿಂದ ಮಣಿ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ಡೇ ಕರಣ್ ಬಂದು ವಿಕ್ಕಿನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಶರವಣ, ಈ ಜಾಗ ನೆನ್ಪಿದ್ಯಾ? ನಾವಿಬ್ರು ಸ್ಕೂಲ್ ಬಿಟ್ಟು ಡೈಲಿ ಇಲ್ಲಿಗೆನೆ ಬರ್ತಾ ಇದ್ವಿ. ಹೌದಾ, ಇವಾಗ ನೆನ್ಪಾಯ್ತು ಅಂತ ಏನೇನೋ ಮಾತಾಡಕ್ ಶುರು ಮಾಡ್ತಾನೆ. ಯಾರೋ ನೀನು? ನಾವಿಬ್ರು ಯಾವತ್ತು ಸ್ಕೂಲ್ ಡೇಸ್ ನಲ್ಲಿ ಇಲ್ಲಿಗ್ ಬಂದೇ ಇಲ್ಲ. ಅವನು ನನ್ನ ಕರಣ್ ಅಂತ ಕರಿತಾ ಇರ್ಲಿಲ್ಲ, ಬೋಂಡಾ ಅಂತಾನೆ ಕರಿತಾ ಇದ್ದ. ಹೇ ಬೋಂಡಾ, ನಾನೇ ಕಣೋ ಶರವಣ, ಸುಮ್ನೆ ಡ್ರಾಮಾ ಮಾಡ್ಬೇಡ. ಅವನಿಗೆ ಟ್ರೈನ್ ಶಬ್ದ ಕೇಳಿದ್ರೆ ತಲೆ ಸುತ್ತ ಬರ್ತಾ ಇತ್ತು, ಅದಕ್ಕೇನೆ ರೈಲ್ವೆ ಟ್ರ್ಯಾಕ್ ಹತ್ರ ಕರ್ಕೊಂಡ್ ಬಂದಿದ್ದೀನಿ. ಆದ್ರೆ ನೀನು ಆರಾಮಾಗಿದ್ದೀಯಲ್ಲ. ಈಗ ತಲೆ ತಿರುಗಿ ಬೀಳೋ ತರ ಡ್ರಾಮಾ ಮಾಡ್ತಾನೆ.
ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಚೆಕ್ ಮಾಡಿದ ಡಾಕ್ಟರ್ ಹೇಳ್ತಾರೆ ಅವ್ರಿಗೆ ಸ್ವಲ್ಪ ಮೆಮೊರಿ ಇಶ್ಯೂ ಇದೆ, ನೀವು ಹಳೆ ಘಟನೆಗಳ ಬಗ್ಗೆ ಹೇಳು ಅಂತ ಫೋರ್ಸ್ ಮಾಡಿದ್ರಿಂದ ಒಂದ್ ರೀತಿ ಪ್ಯಾನಿಕ್ ಅಟ್ಯಾಕ್ ಆಗಿದೆ ಅಂತ. ಆದ್ರೆ ಕರಣ್ ಡಾಕ್ಟರ್ ಜೊತೆ ವಾದ ಮಾಡ್ತಿರೋದ್ನ ನೋಡಿ ಪಾರ್ವತಿ ಅವ್ರನ್ನ ಹೊರಗಡೆ ಕರ್ಕೊಂಡ್ ಬರ್ತಾರೆ. ನೋಡು, ಅವನನ್ ತಮ್ಮ ಶರವಣನ ಇಲ್ವಾ ಅನ್ನೋದ್ ನನಗ್ ಗೊತ್ತಿಲ್ಲ, ಆದ್ರೆ ಅವ್ನ್ ಬಂದ ಮೇಲೆ ಅಪ್ಪ ಅಮ್ಮ ಖುಷಿಯಾಗಿದ್ದಾರೆ, ನನ್ಗೆ ಅವ್ರ ಖುಷಿನೇ ಮುಖ್ಯ, ಇನ್ಮೇಲೆ ಸುಮ್ನೆ ಅವನಿಗೆ ಟಾರ್ಚರ್ ಮಾಡ್ಬೇಡ ಅಂತ. ಯಾರೇನೇ ಹೇಳಿದ್ರು ಸಂಜನಾ ಮಾತ್ರ ಇವನು ಶರವಣನೇ ಅಂತ ಸ್ಟ್ರಾಂಗ್ ಆಗಿ ನಂಬಿದ್ದಾಳೆ. ಈ ಹುಡುಗಿ ನನ್ನ ತುಂಬಾ ನಂಬಿದ್ದಾಳೆ, ನಾನು ಶರವಣ ಅಲ್ಲ ಅಂತ ಒಂದ್ಸಿ ಇವಳಿಗೆ ಗೊತ್ತಾಗ್ಬಿಟ್ರೆ ಹೇಗ್ ತಡ್ಕೋತಾಳೋ ಅಂತ ಯೋಚನೆ ಮಾಡ್ತಾನೆ. ಕರಣ್ ಇನ್ಸ್ಪೆಕ್ಟರ್ ನ ಮೀಟ್ ಆಗಿ ಅವ್ರಿಗಿರೋ ಡೌಟ್ಸ್ ಗಳ ಬಗ್ಗೆ ಹೇಳಿದಾಗ ನನಗೂ ಅದೇ ಡೌಟ್ಸ್ ಇತ್ತು, ಆದ್ರೆ MLA ಹಾಗೇನೆ ಅವ್ನ್ DNA ಮ್ಯಾಚ್ ಆಗಿದೆ, ಸೊ 100% ಅವನು ಶರವಣನೇ ಅಂತ. ವಿಕ್ಕಿ ಮನೆಗ್ ಬಂದಾಗ ಅಜ್ಜಿ ಏನೋ ಹೈಡ್ ಮಾಡ್ಕೊಂಡಿದ್ದಾರೆ, ಚೆಕ್ ಮಾಡಿದಾಗ ಇವನು ಶರವಣ ಅಲ್ಲ ಅಂತ ಸ್ಲೇಟ್ ನಲ್ಲಿ ಬರ್ದಿರ್ತಾರೆ. ಇದನ್ನೇ ಅವತ್ತಿಂದ ಬರೆಯೋಕ್ ಟ್ರೈ ಮಾಡ್ತಾ ಇದ್ದ ಅಂತ ಅಳಿಸ್ಬಿಡ್ತಾನೆ. ಇನ್ಮೇಲೇನಾದ್ರೂ ಈ ತರ ಬರೆಯೋಕೆ ಟ್ರೈ ಮಾಡ್ದೆ ಅನ್ಕೋ, ವೀಲ್ ಚೇರ್ ಏನೋ ಇರುತ್ತೆ ಆದ್ರೆ ನೀನಿರಲ್ಲ. ಇದನ್ ಕೇಳಿ ಅಜ್ಜಿಗೆ ಗಾಬರಿ ಆಗುತ್ತೆ. ನೆಕ್ಸ್ಟ್ ಇನ್ಸ್ಪೆಕ್ಟರ್ ಕರ್ದಿದ್ರಿಂದ ಅವ್ರನ್ನ ಮೀಟ್ ಆಗೋದಕ್ಕೆ ಬರ್ತಾನೆ. ಸೊ ಇವರಿಬ್ರು ಡಿಸ್ಕಷನ್ ಇಂದ ನಮ್ಗೆ ಗೊತ್ತಾಗೋದು ಏನಂದ್ರೆ ಇನ್ಸ್ಪೆಕ್ಟರ್ MLA ಕೊಟ್ಟಿದ್ದ ಕಂಪ್ಲೇಂಟ್ ನ ಆಧಾರವಾಗಿ ಇಟ್ಕೊಂಡು ವಿಕ್ಕಿನೇ ಅವ್ರ ಮಗ ಶರವಣ ಅಂತ ನಂಬಿಸಿ ಮನೆ ಕರ್ಕೊಂಡ್ ಬಂದ್ಮೇಲೆ ಯಾವಾಗ ದೊಡ್ಡ ಅಮೌಂಟ್ ಸಿಗುತ್ತೋ ಆಗ ಇವನು ಅಲ್ಲಿಂದ ಎಸ್ಕೇಪ್ ಆಗ್ಬೇಕು. ಇವನ್ ಕದ್ದಿರೋ ದುಡ್ಡಲ್ಲಿ ಇಬ್ರಿಗೂ 50-50 ಶೇರ್. ಅದಕ್ಕೂ ಮುಂಚೆ ದುಡ್ಡಿನ ಅಧಿಕಾರ ಇವನಿಗೆ ಬರೋವರೆಗೂ ಕಾಯ್ಬೇಕು. ಹೀಗೇನಾದ್ರೂ ಮಾಡಿದ್ರೆ ನಿನ್ ಮೇಲೆ ಇರೋ ಕೇಸ್ಗಳನ್ನೆಲ್ಲ ಕ್ಲೋಸ್ ಮಾಡ್ತೀನಿ ಅಂತ ಇನ್ಸ್ಪೆಕ್ಟರ್ ಹೇಳಿರ್ತಾರೆ. ವಿಕ್ಕಿ ಹೇಳ್ತಾನೆ, ಸರ್ ಸದ್ಯದಲ್ಲೇ ಪಾರ್ವತಿಗೆ ಮದ್ವೆ ಮಾಡಿಸೋ ನಿರ್ಧಾರ ಮಾಡಿದ್ದಾರೆ, ಅವ್ರ ಮದ್ವೆ ಆದ್ರೆ ಇಡೀ ಆಸ್ತಿ ನನ್ಗೇನೆ ಸೇರುತ್ತೆ, ಆಮೇಲೆ ನಾವಿಬ್ರು ಶೇರ್ ಮಾಡ್ಕೊಳ್ಳೋಣ ಅಂತ. ನಿನ್ ನಿಜವಾದ DNA ರಿಪೋರ್ಟ್ ಇದ್ರಲ್ಲಿದೆ, ಎಲ್ಲ ಡೂಪ್ಲಿಕೇಟ್ ರಿಪೋರ್ಟ್ ನ ರೆಡಿ ಮಾಡಿ ಎಲ್ರಿಗೂ ನಂಬಿಸಿದ್ದೀವಿ. ಅದು ಅಲ್ದೆ ಕರಣ್ಗೆ ನಿನ್ ಮೇಲೆ ಡೌಟ್ ಇದೆ, ನನ್ಗೇನಾದ್ರೂ ಮೋಸ ಮಾಡೋಕೆ ಟ್ರೈ ಮಾಡಿದ್ರೆ ಈ ಫೈಲ್ ನ ಅವನಿಗೆ ಕೊಟ್ಬಿಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾರೆ. ಕಟ್ ಮಾಡಿದ್ರೆ MLA ಕಾಡ್ ಜನರ ಜಾಗದಲ್ಲಿ ರೆಸಾರ್ಟ್ ಕಟ್ಟಕ್ಕೆ ಹೊರಟಿರೋ ವಿಷಯನ ವಿಕ್ಕಿಗೆ ಹೇಳ್ತಾರೆ. ನೀವೇನು ಚಿಂತೆ ಮಾಡಬೇಡಿ, ಆ ಜಾಗ ಕಾಡ್ ಜನರಿಗೆ ಸೇರ್ಬೇಕು ಅಷ್ಟೇ ತಾನೆ, ನಾನ್ ನೋಡ್ಕೋತೀನಿ. MLAಗೆ ಫುಲ್ ಖುಷಿ ಆಗುತ್ತೆ. ಇವ್ನ ನಡವಳಿಕೆ ನೋಡಿ ಪಾರ್ವತಿ ನಿಧಾನಕ್ಕೆ ಇಂಪ್ರೆಸ್ ಆಗ್ತಾ ಇದ್ದಾರೆ. ಒಂದಿನ ಟ್ಯೂಷನ್ಗೆ ಬರ್ತಿದ್ದ ಹುಡುಗನ್ ಮುಖಾಂತರ ಪಾರ್ವತಿಗೆ ಏನ್ ಇಷ್ಟ ಅನ್ನೋದನ್ನ ತಿಳ್ಕೊತಾನೆ. ಪಾರ್ವತಿಗೆ ಹುಣಸೆ ಹಣ್ಣು ಅಂದ್ರೆ ತುಂಬಾ ಇಷ್ಟ ಅಂತೆ. ಹಾಗೇನೆ ಅವ್ರ ಬರ್ಡೇ ಡೇಟ್ ನ ತಿಳ್ಕೊಂಡು ಸರ್ಪ್ರೈಸ್ ಪಾರ್ಟಿನ ಅರೇಂಜ್ ಮಾಡಿ ಗಿಫ್ಟ್ ಆಗಿ ಅವ್ರು ಇಷ್ಟಪಡೋ ಹುಣಸೆ ಹಣ್ಣನ್ನ ಕೊಡ್ತಾನೆ. ಅಜ್ಜಿನೂ ಫುಲ್ ಖುಷಿಯಾಗಿದ್ದಾರೆ. ಕಟ್ ಮಾಡಿದ್ರೆ ಇನ್ಸ್ಪೆಕ್ಟರ್ MLA ನ ಮೀಟ್ ಆಗ್ತಾರೆ. ಇಲ್ಲಿ ಕೆಲವೊಂದು ಶಾಕಿಂಗ್ ಟ್ವಿಸ್ಟ್ ಗಳು ರಿವೀಲ್ ಆಗುತ್ತೆ. ನಿಮ್ ಮಗನ್ ತರ ಡ್ರಾಮಾ ಮಾಡೋಕೆ ಯಾರನ್ನಾದ್ರೂ ಅರೇಂಜ್ ಮಾಡಿ ಅಂತ ಹೇಳಿದ್ರಿ, ನಾನ್ ಕೂಡ ಕಳಿಸ್ಕೊಟ್ಟೆ. ವಿಕ್ಕಿನ ಶರವಣ ಅಂತ ನಂಬ್ಸೋಕೆ ಫೇಕ್ DNA ರಿಪೋರ್ಟ್ ನ ರೆಡಿ ಮಾಡಿದೆ. ಇದಕ್ಕೆಲ್ಲ ತುಂಬಾ ಖರ್ಚಾಗಿದೆ, ನನ್ಗೆ ಸ್ವಲ್ಪ ಹಣ ಬೇಕು, ಸರಿ ಕೊಡ್ತೀನಿ, ಇದೇ ಫಸ್ಟ್ ಅಂಡ್ ಲಾಸ್ಟ್ ಟೈಮ್, ಮತ್ತೆ ದುಡ್ಡು ಕೇಳ್ಕೊಂಡು ಬಂದ್ರೆ ಸರಿ ಇರಲ್ಲ ಅಂತ. ಸೊ ವಿಕ್ಕಿನೇ ಕ್ರಿಮಿನಲ್ ಅನ್ಕೊಂಡ್ರೆ MLA ಅವನಿಗಿಂತ ದೊಡ್ಡ ಕ್ರಿಮಿನಲ್. ಸರ್ ಇನ್ ಕೇಸ್ ಕಳೆದೋಗಿರೋ ಮಗ ಮತ್ತೆ ವಾಪಸ್ ಬಂದ್ರೆ, ಹಂಗ್ ಬರೋದಿದ್ರೆ ಇಷ್ಟು ವರ್ಷ ಬೇಕಾಗಿತ್ತ, 15 ವರ್ಷ ಆಗಿದೆ, ಅವ್ನ್ ಬರ್ತಾನೆ ಅನ್ನೋ ನಂಬಿಕೆನೆ ನನ್ಗೆ ಇಲ್ಲ ಅಂತ ಇನ್ಸ್ಪೆಕ್ಟರ್ ಡಬಲ್ ಗೇಮ್ ಆಡ್ತಾ ಇದ್ದಾರೆ. ವಿಕ್ಕಿ ಹತ್ರ ನೀನೆ MLA ಮಗ ಅಂತ ಅವ್ರಿಗೆ ನಂಬಿಸಿದ್ದೀನಿ, ಆಸ್ತಿ ಎಲ್ಲ ಸಿಕ್ಕದ್ಮೇಲೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿರ್ತಾರೆ. ಆದ್ರೆ MLAನೇ ಇನ್ಸ್ಪೆಕ್ಟರ್ಗೆ ಹೇಳಿ ವಿಕ್ಕಿನ ತನ್ ಮಗ ಶರವಣನ್ ತರ ಡ್ರಾಮಾ ಮಾಡೋಕೆ ಕರ್ಸ್ಕೊಂಡಿದ್ದಾರೆ ಅಂತ ವಿಕ್ಕಿಗ್ ಗೊತ್ತಿಲ್ಲ. ಹಾಗೇನೆ ಇನ್ಸ್ಪೆಕ್ಟರ್ MLAಗೂ ಬ್ಲಾಕ್ ಮೇಲ್ ಮಾಡಿ ಹಣ ಕಿತ್ಕೋತಾ ಇದ್ದಾರೆ. MLA ಯಾಕೆ ಹೀಗ್ ಮಾಡಿದ್ರು ಅಂತ ಆಮೇಲೆ ಗೊತ್ತಾಗುತ್ತೆ. ಕೊನೆಗೂ ಪಾರ್ವತಿ ಉನ್ ಜೊತೆ ಮಾತಾಡೋದಕ್ ಶುರು ಮಾಡ್ತಾರೆ. ನೀನ್ ಹೋದ್ಮೇಲೆ ಮನೆ ಒಳಗಡೆನೆ ಇದ್ದೆ, ಟೈಮ್ ಸಿಕ್ದಾಗ ಈ ಕಾಡ್ ಜನರ ಜೊತೆ ಕಾಲ ಕಳಿಯೋದಕ್ ಶುರು ಮಾಡ್ದೆ ಅಂತ. ಹಾಗೇನೆ ಪಾರ್ವತಿ ಟ್ಯೂಷನ್ ಕೊಡ್ತಿರೋ ಮಕ್ಕಳೆಲ್ಲ ಈ ಬುಡಕಟ್ಟು ಜನಾಂಗದವರೇ ಆಗಿರ್ತಾರೆ. ಒಂದಿನ ಕಾರಲ್ಲಿ ಬರ್ತಾ ಇರುವಾಗ ಒಂದು ಲಾರಿ ಬಂದು ಡಿಕ್ಕಿ ಹೊಡೆಯುತ್ತೆ. ವಿಕ್ಕಿ ಗೊತ್ತಾಗುತ್ತೆ ಲಾರಿನಲ್ಲಿರೋ ಡ್ರೈವರ್ ಬೇಕು ಅಂತಾನೆ ಡಿಕ್ಕಿ ಹೊಡೆದು ಸಾಯಿಸೋಕೆ ಟ್ರೈ ಮಾಡ್ತಿದ್ದಾನೆ ಅಂತ. ಅದಕ್ಕೆ ಮತ್ತೆ ರಿವರ್ಸ್ ಹೋಗಿ ಎಡ್ಜಲ್ಲಿ ಸಿಗಾಕೊಂಡಿರೋ ಕಾರಿಗೆ ಡಿಕ್ಕಿ ಹೊಡೆಯೋದಕ್ ಟ್ರೈ ಮಾಡ್ತಾನೆ. ಆದ್ರೆ ವಿಕ್ಕಿ ಹೇಗೋ ಜೀವ ಉಳಿಸ್ಕೊಬಿಡ್ತಾನೆ. ಇವನ್ ಸತ್ತೋದ ಅನ್ಕೊಂಡು ಅವನು ಲಾರಿ ತಗೊಂಡು ಹೋಗ್ತಾನೆ. ಈ ವಿಷಯನ ಕರಣ್ ಹತ್ರ ಹೇಳ್ದಾಗ ಅವ್ರು ನಂಬೋದಕ್ ರೆಡಿನೇ ಇಲ್ಲ. ನೀನ್ ಸುಮ್ನೆ ನಾಟಕ ಮಾಡ್ತಾ ಇದ್ದೀಯಾ ಅಂತ. ನನ್ಗೆ ನಿನ್ ಮೇಲೆ ಇನ್ನೂ ಡೌಟ್ ಇದೆ. ಆ ಆಕ್ಸಿಡೆಂಟ್ ವಿಷಯ ಇಡೀ ಕುಟುಂಬದವರಿಗೆ ಗೊತ್ತಾಗಿದ್ರಿಂದ ಎಲ್ರಿಗೂ ಗಾಬರಿ ಆಗುತ್ತೆ. MLA ಹೇಳ್ತಾರೆ, ಆ ರೆಸಾರ್ಟ್ ಕಟ್ಟೋಕೆ ಹೊರಟಿರೋರೆ ನಿನ್ನ ಟಾರ್ಗೆಟ್ ಮಾಡಿರ್ಬೋದು, ನಾನ್ ಅವ್ರನ್ನ ಸುಮ್ನೆ ಬಿಡಲ್ಲ ಅಂತ. ಪಾರ್ವತಿ ಹೇಳ್ತಾರೆ, ನಿಮ್ ರಾಜಕೀಯ ವಿಷಯದಲ್ಲಿ ನನ್ ತಮ್ಮಂಗೆ ಏನು ತೊಂದ್ರೆ ಆಗ್ಬಾರ್ದು, ಅದ್ರಿಂದ ಅವನು ದೂರನೇ ಇರ್ಲಿ ಅಂತ. ಈ MLA ಉದ್ದೇಶ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕೆ ಇವನ್ನ ಇನ್ಸ್ಪೆಕ್ಟರ್ ಮೂಲಕ ಕರ್ಸ್ಕೊಂಡು ಊರಿನ ಜನ ಹಾಗೇನೆ ಮನೆಯವರಿಗೆ 15 ವರ್ಷದ ಹಿಂದೆ ಕಾಣೆಯಾದ ಮಗ ಇವನೇ ಅಂತ ನಂಬಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನು ಅನ್ನೋದು ಕ್ಲೈಮ್ಯಾಕ್ಸ್ ನಲ್ಲಿ ಗೊತ್ತಾಗುತ್ತೆ. ಕಟ್ ಮಾಡಿದ್ರೆ ಇನ್ಸ್ಪೆಕ್ಟರ್ MLAಗೆ ಕಾಲ್ ಮಾಡಿ ಒಂದು ಜಾಗಕ್ಕೆ ಬರೋದಕ್ಕೆ ಹೇಳ್ತಾರೆ. ಇನ್ಸ್ಪೆಕ್ಟರ್ ಹೇಳ್ತಿರೋ ಪ್ರಕಾರ ಕಳೆದು ಹೋಗಿರೋ ಮಗನ್ ನೆನ್ಪಲ್ಲೇ ಕಾಲ ಕಳೀತಾ
ಇರೋ ಇವ್ರ ಮಗಳಿಗೆ ಮದ್ವೆ ಮಾಡ್ಸೋಕೆ ತಮ್ಮನಾಗಿ ನಾಟಕ ಮಾಡೋಕೆ ಒಬ್ಬ ಹುಡುಗ ಬೇಕು ಅಂತ ಕೇಳಿದ್ರಿಂದ ನಾನ್ ಕೂಡ ಕಳಿಸ್ಕೊಟ್ಟೆ. ಮದ್ವೆ ಆದ್ಮೇಲೆ ಮನೇಲಿದ್ದ ಹಣ ಎತ್ಕೊಂಡು ಮತ್ತೆ ಮಗ ಓಡೋದ ಅಂತ ಕತೆ ಕಟ್ಟೋಣ ಅಂತ ಹೇಳಿದ್ರಿ. ನಾನ್ ಕೂಡ ನಂಬಿದ್ದೆ. 2 ದಿನದ ಹಿಂದೆ ನಿಮ್ ಆಪೋಸಿಟ್ ಲೀಡರ್ ಮಣಿ ಅವ್ರನ್ನ ಮೀಟ್ ಆದೆ. ಅವರು ಕೆಲವೊಂದು ವಿಷಯನ ನನ್ಗೆ ಹೇಳಿದ್ರು. ಇನ್ ಕೇಸ್ ನಿಮ್ ಮಗ ವಾಪಸ್ ಬಂದ್ರೆ ನಿಮ್ಗೆ ಏನೆಲ್ಲ ಲಾಭ ಅಂತ. ನೀವೇನು ಹೆದರ್ಬೇಡಿ, ನಾನ್ ಅವ್ರಿಗೆ ವಿಕ್ಕಿ ಶರವಣನ್ ತರ ಡ್ರಾಮಾ ಮಾಡ್ತಿರೋ ವಿಷಯನ ಹೇಳಿಲ್ಲ. ಮಣಿ ವಿಕ್ಕಿನ ಶರವಣ ಅಂತಾನೆ ನಂಬಿದ್ದಾರೆ. ಸೊ ನಿಮ್ ಉದ್ದೇಶ ಬರೀ ಮಗಳು ಮದ್ವೆ ಮಾತ್ರ ಅಲ್ಲ, ಮಗನ್ ಕಳ್ಕೊಂಡಿರೋ ತಂದೆ ಅನ್ನೋ ಸಿಂಪತಿನಲ್ಲೇ ಜನ ನಿಮ್ಗೆ ವೋಟ್ ಹಾಕಿ ಗೆಲ್ಸಿದ್ದಾರೆ. ಆದ್ರೆ ಈಗ ಸ್ವಂತ ಮಗನ್ನೇ ಕಾಪಾಡೋಕೆ ಆಗದೆ ಇರೋನು ಅಂತ ನಿಮ್ಮೇಲ್ ಜನ ನಂಬಿಕೆ ಕಳ್ಕೊಂಡಿದ್ದಾರೆ. ಅದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದ್ದೀರಾ. ಓಡೋಗಿರೋ ಮಗ ವಾಪಸ್ ಬಂದಿದ್ದಾನೆ ಅಂತ ನಂಬಿಸ್ಬಿಟ್ರೆ ಜನ ಮತ್ತೆ ವೋಟ್ ಮಾಡಿ ನಿಮ್ನ ಗೆಲ್ಸ್ಬಿಡ್ತಾರೆ. ಮಗಳಿಗೂ ಮದ್ವೆ ಮಾಡಿಸಬಹುದು. ಇದೇ ಅಲ್ವಾ ನಿಮ್ ಉದ್ದೇಶ? ಸೊ MLA ಗೊತ್ತಾಗುತ್ತೆ ಇನ್ಸ್ಪೆಕ್ಟರ್ ನನ್ನ ಉದ್ದೇಶನ ತಿಳ್ಕೊಂಡು ಬ್ಲಾಕ್ ಮೇಲ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ. ಇವರು ಡಿಮ್ಯಾಂಡ್ ಮಾಡ್ತಾ ಇರೋದು 2 ಕೋಟಿ. ಆದ್ರೆ MLA ಒಪ್ಪಲ್ಲ. ಇನ್ಸ್ಪೆಕ್ಟರ್ ಹೇಳ್ತಾರೆ, ನಮ್ ಡೀಲ್ ಓಕೆ ಆದ್ರೆ ಮಣಿನ ಬರೋದಕ್ಕೆ ಹೇಳಿದ್ದೆ, ಸುಮ್ನೆ ಗುಡ್ ಬೈ ಹೇಳಿ ಹೋಗೋಣ ಅನ್ಕೊಂಡೆ. ಈಗ ನೀವು ಡೀಲ್ ನ ಒಪ್ಪದೆ ಇರೋದ್ರಿಂದ ನಾನು ಅವ್ರ ಜೊತೆ ನಿಮ್ ಡಾರ್ಕ್ ಸೀಕ್ರೆಟ್ ಬಗ್ಗೆ ಮಾತಾಡ್ಬೇಕು ಅಂತ. ಇನ್ನು ಸ್ವಲ್ಪ ಹೊತ್ತಲ್ಲೇ ಮಣಿ ಇಲ್ಲಿಗೆ ಬರ್ತಾರೆ. ವಿಕ್ಕಿದ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲೇ ಇದೆ. ಈ ವಿಷಯದಲ್ಲಿ ಇಬ್ಬರ ನಡುವೆ ಜಗಳ ಆಗಿ MLA ಇನ್ಸ್ಪೆಕ್ಟರ್ ಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಅಷ್ಟರಲ್ಲಿ ಮಣಿ ಕಾರ್ ನಲ್ಲಿ ಈ ಕಡೆ ಬರ್ತಾ ಇರೋ ಶಬ್ದ ಕೇಳಿ ಬಾಡಿನ ಬ್ಯಾಕ್ ಸೈಡ್ ಇಂದ ಎತ್ಕೊಂಡು ಕಾರ್ ನಲ್ಲಿ ಎಸ್ಕೇಪ್ ಆಗ್ತಾರೆ. ಮಣಿ ಬಂದು ನೋಡಿದಾಗ ನೆಲದ ಮೇಲೆ ರಕ್ತ ಸುರಿದಿದೆ. ಇವನಿಗೆ ಗಾಬರಿ ಆಗುತ್ತೆ. ಹಾಗೇನೆ MLA ಕಾರ್ ಹೋಗ್ತಿರೋದ್ನ ನೋಡಿ ಡೌಟ್ ಬಂದು ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಅದು MLA ಕಾರ್ ಅಂತ ಮಣಿಗ್ ಗೊತ್ತಿಲ್ಲ. ಫ್ಲೋರ್ ಮೇಲೆ ರಕ್ತ ಸುರಿದಿರೋದ್ನ ನೋಡಿದಾಗ ಸೇಮ್ ಟೈಮ್ ಕಾರ್ ಸ್ಟಾರ್ಟ್ ಆಗ್ತಿರೋ ಶಬ್ದ ಕೇಳಿ ಯಾರೋ ಇನ್ಸ್ಪೆಕ್ಟರ್ ಗೆ ತೊಂದರೆ ಕೊಟ್ಟಿದ್ದಾರೆ ಅನ್ಕೊಂಡು ಫಾಲೋ ಮಾಡ್ತಾ ಇದ್ದಾರೆ. ಆದ್ರೆ MLA ಮಣಿ ಕಣ್ಣಿಗೆ ಬೀಳ್ದೆ ಇರೋ ಅಷ್ಟು ದೂರ ಹೋಗ್ಬಿಟ್ಟಿದ್ದಾರೆ. ಒನ್ಸ್ ಮಣಿ ಫಾಲೋ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾದ ತಕ್ಷಣ ಒಂದ್ ಕಡೆ ಹೈಡ್ ಆಗ್ತಾರೆ. ಇದು ಗೊತ್ತಿಲ್ಲದೆ ಮಣಿ ಚೆಕ್ ಪೋಸ್ಟ್ ಹತ್ರ ಬಂದು ಈ ಸೈಡ್ ಯಾವ್ದಾದ್ರು ಗ್ರೇ ಕಲರ್ ನ ಕಾರ್ ಹೋಯ್ತಾ ಅಂತ ಕೇಳಿದಾಗ ಪೊಲೀಸ್ ಇಲ್ಲ ಅಂತ ಹೇಳಿ ಇಲ್ಲಿ CCTV ಇದೆ, ಎಲ್ಲಾ ಕಾರ್ನು ಚೆಕ್ ಮಾಡ್ಲೇಬೇಕು, ಡಿಕ್ಕಿ ಓಪನ್ ಮಾಡಿ ಅಂತ. ನೋಡಿದ್ರೆ ಶಾಕಿಂಗ್ಲಿ ಇನ್ಸ್ಪೆಕ್ಟರ್ ನ ಡೆಡ್ ಬಾಡಿ ಇವ್ರ ಕಾರ್ ನ ಡಿಕ್ಕಿನಲ್ಲೇ ಇದೆ. ಇದ್ರಿಂದ ಮಣಿ ಗಾಬರಿ ಆಗುತ್ತೆ. MLA ಮಣಿ ಬಂದಾಗ ಬ್ಯಾಕ್ ಸೈಡ್ ಡೋರ್ ಇಂದ ಹೋಗಿರ್ತಾರೆ ಅಲ್ವಾ, ಆಗ ಮಣಿ ಕಾರ್ ಡಿಕ್ಕಿನಲ್ಲೇ ಬಾಡಿನ ಹಾಕಿ ಎಸ್ಕೇಪ್ ಆಗಿರ್ತಾರೆ. ಈಗ ಮಣಿನ ಅರೆಸ್ಟ್ ಮಾಡ್ತಾರೆ. ಈ ವಿಷಯನ ಕರಣ್ MLA ಗೆ ಹೇಳಿದಾಗ ಅವ್ರೇನು ಗೊತ್ತೇ ಇಲ್ಲ ಅನ್ನೋ ತರ ಡ್ರಾಮಾ ಮಾಡ್ತಾರೆ. ಗಾಬರಿ ಆಗಿದ್ದ ವಿಕ್ಕಿ ಮಣಿ ಯಾಕೆ ಇನ್ಸ್ಪೆಕ್ಟರ್ ನ ಕೊಲೆ ಮಾಡ್ದ ಅಂತ ಯೋಚನೆ ಮಾಡ್ತಾನೆ. ಹಾಗೇನೆ ಒರಿಜಿನಲ್ DNA ರಿಪೋರ್ಟ್ ಇರೋ ಫೈಲ್ ನ ಇನ್ಸ್ಪೆಕ್ಟರ್ ಅವ್ರ ರೂಮ್ ನಲ್ಲೇ ಇಟ್ಟಿದ್ರು ಅಲ್ವಾ. ಈಗ ಆ ಫೈಲ್ ಏನಾದ್ರೂ ಕರಣ್ ಕೈಗೆ ಸಿಕ್ಕಿದ್ರೆ ಇವನು ಶರವಣ ಅಲ್ಲ ವಿಕ್ಕಿ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಇನ್ಸ್ಪೆಕ್ಟರ್ ಸ್ಟೇ ಆಗಿದ್ದ ರೆಸಾರ್ಟ್ ಹತ್ರ ಹೋಗ್ತಾನೆ. ಆದ್ರೆ ಅಷ್ಟರಲ್ಲಿ ಕರಣ್ ಅಂಡ್ ಟೀಮ್ ರೆಸಾರ್ಟ್ ಗೆ ಹೋಗಿರ್ತಾರೆ. ಯಾಕೆ ಇಲ್ಲಿಗೆ ಬಂದೆ? ಇನ್ಸ್ಪೆಕ್ಟರ್ ಇಂದಾನೆ ನಾನು ಮತ್ತೆ ನಮ್ಮ ಮನೆ ಸೇರೋ ಹಾಗಾಯ್ತು. ಅವ್ರ ಬಗ್ಗೆ ನನ್ಗೆ ಚೆನ್ನಾಗ್ ಗೊತ್ತು. ಈ ಕೇಸ್ ನಲ್ಲಿ ನಿಮ್ಗೆ ಏನಾದ್ರೂ ಹೆಲ್ಪ್ ಮಾಡೋಣ ಅಂತ ಬಂದೆ. ಇವನ್ ಪ್ಲಾನ್ ಏನಂದ್ರೆ ಆ ಫೈಲ್ ನ ಹೇಗಾದ್ರೂ ತೆಗಿಬೇಕು. ಆ ಫೈಲ್ ಇರೋ ಬ್ಯಾಗ್ ನೋಡಿ ಇವನಿಗೆ ಶಾಕ್ ಆಗುತ್ತೆ. ಆದ್ರೆ ಕರಣ್ ಚೆಕ್ ಮಾಡಿದಾಗ ಆ ಬ್ಯಾಗ್ ಅಲ್ಲಿ ಏನು ಇಲ್ಲ. ವಿಕ್ಕಿಗೆ ಹೋದ್ ಜೀವ ಬಂದಂಗ ಆಗುತ್ತೆ. ಹಾಗಾದ್ರೆ ಆ ಫೈಲ್ ಎಲ್ಲಿ? ಆಕ್ಚುಲಿ ಅದನ್ನ MLA ಎತ್ಕೊಂಡ್ ಬಂದಿರ್ತಾರೆ. ಯಾಕಂದ್ರೆ ಈ ಫೈಲ್ ಪೊಲೀಸ್ ಕೈಗೆ ಸಿಕ್ಕಿದ್ರೆ ಖಂಡಿತ ಇವರು ಸಿಗಾಕೋತಾರೆ. ಅಲ್ಲಿದ್ದ ಫಿಂಗರ್ ಪ್ರಿಂಟ್ಸ್ ನೆಲ್ಲ ವೈಪ್ ಮಾಡಿ ಇನ್ಸ್ಪೆಕ್ಟರ್ ಗೆ ಶೂಟ್ ಮಾಡಿದ್ದ ಗನ್ನ ಕೂಡ ಎತ್ಕೊಂಡ್ ಬಂದಿರ್ತಾರೆ. ಕಟ್ ಮಾಡಿದ್ರೆ ಕಾಡು ಜನರ ಜಾಗದಲ್ಲಿ ರೆಸಾರ್ಟ್ ಕಟ್ಟೋಕೆ ಬೇಲಿ ಕಟ್ಟಿ ಅದ್ರಲ್ಲಿ ಎಲೆಕ್ಟ್ರಿಕ್ ಶಾಕ್ ಹೊಡೆಯೋ ತರ ಸೆಟ್ ಮಾಡಿದ್ರಿಂದ ಪಾರ್ವತಿ ಹತ್ರ ಟ್ಯೂಷನ್ ಗೆ ಬರ್ತಿದ್ದ ಹುಡುಗ ತಂತಿ ಮುಟ್ಟಿ ಶಾಕ್ ಹೊಡೆದು ಸತ್ತೋಗಿರ್ತಾನೆ. ಈ ವಿಷಯ ಗೊತ್ತಾಗಿ ಪಾರ್ವತಿ ಹಾಗೇನೆ ವಿಕ್ಕಿಗ್ ಶಾಕ್ ಆಗುತ್ತೆ. ಎಲೆಕ್ಟ್ರಿಕ್ ಫೆನ್ಸ್ ನ ಹಾಕ್ದವರು ಸ್ಪಾಟಿಗೆ ಬಂದಾಗ ಪಾರ್ವತಿ ಗಲಾಟೆ ಮಾಡ್ತಾರೆ. ಅವರೆಲ್ಲ ಪಾರ್ವತಿ ಮೇಲೆನೆ ಕೈ ಮಾಡೋಕೆ ಟ್ರೈ ಮಾಡಿದಾಗ ವಿಕ್ಕಿ ಅವರಿಗೆಲ್ಲ ಸರಿಯಾಗಿ ಚಾರ್ಜ್ ಮಾಡ್ತಾನೆ. ಇದರಿಂದ ಪಾರ್ವತಿ ಇವನು ನಿಜವಾಗ್ಲೂ ಶರವಣನೇ ಅಂತ ಎಮೋಷನಲಿ ಕನೆಕ್ಟ್ ಆಗ್ತಾರೆ. ಸಂಜೆ ಮನೆಗ್ ಬಂದು ಚಿಕ್ಕ ವಯಸ್ಸಲ್ಲಿದ್ದ ಶರವಣ ಯಾವತ್ತೂ ನನಗೆ ಮರ್ಯಾದೆ ಕೊಡ್ತಾನೆ ಇರ್ಲಿಲ್ಲ, ಆದ್ರೆ ಈಗ ನೀನು ತುಂಬಾನೇ ಬದಲಾಗಿದ್ಯಾ ಅಂತ. ಇಷ್ಟೆಲ್ಲ ಆದ್ಮೇಲೆ ಇಲ್ಲಿರೋದು ಸೇಫ್ ಅಲ್ಲ ಅಂತ ಒಂದು ಲೆಟರ್ ಬರ್ದಿಟ್ಟು ಅದನ್ನ ಪಾರ್ವತಿ ರೂಮ್ ಅಲ್ಲಿ ಇಟ್ಟು ಹೋಗುವಾಗ ಅಜ್ಜಿ ನೋಡ್ಬಿಡ್ತಾರೆ. ನೀವು ಇಷ್ಟು ದಿನ ನಾನು ಶರವಣ ಅಲ್ಲ ಅಂತ ಮನೆಯವ್ರಿಗೆ ಸ್ಲೇಟ್ ಅಲ್ಲಿ ಬರ್ದು ಹೇಳ್ಬೇಕು ಅಂತ ಟ್ರೈ ಮಾಡ್ತಾ ಇದ್ರಿ. ಅದನ್ನ ಈಗ ನಾನು ಲೆಟರ್ ಅಲ್ಲಿ ಬರ್ದು ಪಾರ್ವತಿ ರೂಮ್ ಅಲ್ಲಿ ಇಟ್ಟಿದ್ದೀನಿ ಅಂತ. ಇನ್ನೇನು ಅಲ್ಲಿಂದ ಹೋಗ್ಬೇಕು ಅನ್ನೋ ಅಷ್ಟ್ರಲ್ಲಿ ಯಾರೋ ಸ್ಟ್ರೇಂಜರ್ಸ್ ಮನೆ ಒಳಗಡೆ ನುಗ್ತಿರೋದ್ ನೋಡಿ ವಿಕ್ಕಿ ಅವ್ರಿಗೆಲ್ಲ ಸರಿಯಾಗಿ ಚಾರ್ಜ್ ಮಾಡ್ತಾನೆ. ಏಟ್ ತಡಿಯೋಕಾಗ್ದೆ ಅವರೆಲ್ಲ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಶಬ್ದ ಕೇಳಿ ಎಲ್ರು ರೂಮ್ ಇಂದ ಹೊರಗಡೆ ಬರ್ತಾರೆ. ಯಾರೋ ಕಳ್ರು ಅನ್ಕೊಂಡು ಎಲ್ಲ ಸುಮ್ನಾಗ್ತಾರೆ. ವಿಷಯ ಗೊತ್ತಾಗಿ ಕರಣ್ ಮನೆಗ್ ಬರ್ತಾನೆ. ಈಗ ಇವನ್ ಬರ್ದಿಟ್ಟಿರೋ ಚೀಟಿನ ಪಾರ್ವತಿ ಏನಾದ್ರು ನೋಡಿ ಕರಣ್ಗೆ ಹೇಳ್ಬಿಟ್ರೆ ಖಂಡಿತ ಇವನು ಸಿಗಾಕೋತಾನೆ.
ಪಾರ್ವತಿ ಬೇರೆ ಅವ್ರ ರೂಮ್ ಕಡೆ ಹೋಗ್ತಾ ಇದ್ದಾರೆ. ವಿಕ್ಕಿಗ್ ಭಯ ಆಗ್ತಿದೆ. ಅಷ್ಟ್ರಲ್ಲಿ ಅಜ್ಜಿ ವೀಲ್ ಚೇರ್ ಇಂದ ಬಿದ್ದು ಎಲ್ರನ್ನು ಡೈವರ್ಟ್ ಮಾಡ್ತಾರೆ. ಹಾಗೇನೆ ವಿಕ್ಕಿಗೆ ಕಣ್ಣಲ್ಲೇ ಸಿಗ್ನಲ್ ಕೊಡ್ತಾರೆ, ಹೋಗ ಆ ಚೀಟಿನ ತಗೋ ಅಂತ. ಇದನ್ನ ಅರ್ಥ ಮಾಡ್ಕೊಂಡ ವಿಕ್ಕಿ ಆ ಚೀಟಿನ ಎತ್ತಿಟ್ಕೋತಾನೆ. ಸುಧಾಕರ್ MLAಗೆ ಹೇಳ್ತಾರೆ, ಮಣಿ ಬೇಲ್ ತಗೊಂಡು ಹೊರಗಡೆ ಬಂದಿದ್ದಾನೆ, ಅವನೇ ಈ ಕೆಲ್ಸನ ಮಾಡ್ಸಿರ್ಬೋದು ಅಂತ. ಇದನ್ ಕೇಳಿ ಟ್ರಿಗರ್ ಆಗಿದ್ದ ವಿಕ್ಕಿ ಮಣಿ ಮನೆಗೆ ಹೋಗಿ ಗಲಾಟೆ ಮಾಡ್ತಾನೆ. ನೋಡು, ನಾನ್ ಯಾರನ್ನು ನಿಮ್ ಮನೆ ಕಳ್ಸಿಲ್ಲ. ನಿಮ್ ತಂದೆ ನೀನು ಚಿಕ್ಕ ವಯಸ್ಸಲ್ಲಿ ಡ್ರಗ್ ಅಡಿಕ್ಟ್ ಆಗೋದಕ್ಕೆ ನಾನೇ ಕಾರಣ ಅಂತ ಅನ್ಕೊಂಡಿದ್ದಾರೆ. ನಾನೆಷ್ಟೋ ಸಲ ಹುಡುಗರ ಜೊತೆ ಹೋಗ್ಬೇಡ ಅಂತ ನಿನ್ಗೆ ಹೇಳಿದ್ದೆ, ಆದ್ರೆ ನೀನು ನನ್ ಮಾತ್ ಕೇಳ್ದೆ ಅವ್ರಗಳ ಜೊತೆ ಸೇರಿ ಹಾಳಾಗ್ಬಿಟ್ಟೆ. ನಾನ್ ಮಾಡಿದ್ದ ಒಂದೇ ಒಂದು ತಪ್ಪೇನಂದ್ರೆ ಆ ದಿನ ನಿನ್ನ ಕಂಟ್ರೋಲ್ ಮಾಡೋಕಾಗ್ದೆ ರಾಡ್ ಇಂದ ನಿನ್ ತಲೆಗೆ ಹೊಡೆದಿದ್ದು. ಪೊಲೀಸ್ ಬಂದಿದ್ರಿಂದ ನನ್ನಿಂದ ನಿನ್ನ ಕರ್ಕೊಂಡು ಹೋಗೋದಕ್ಕಾಗಿಲ್ಲ. ನೀನ್ ಅನ್ಕಾನ್ಶಿಯಸ್ ಆಗಿ ಲಾರಿ ಮೇಲೆ ಬಿದ್ದೋಗಿದ್ದೆ. ನೀನ್ ವಾಪಸ್ ಬಂದೆ ಅಂತ ಗೊತ್ತಾಗಿ ನಿಮ್ ಮನೆ ಹತ್ರ ಬಂದಾಗ ನೀನು ನನ್ ಮೇಲೆನೆ ಕೈ ಮಾಡ್ಬಿಟ್ಟೆ ಅಂತ. ಸೊ ಮಣಿ ಇನ್ನೋಸೆಂಟ್. ಮನೆ ಒಳಗಡೆ ನುಗ್ಗಿರೋ ಸ್ಟ್ರೇಂಜರ್ಸ್ಗೂ ಇವ್ರಿಗೂ ಏನು ಲಿಂಕ್ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾದ್ರೆ ನಿಜವಾಗ್ಲೂ ಶರವಣನ್ಗೆ ಏನಾಯ್ತು? ಮನೆಗ್ ಬಂದ ಮೇಲೆ ನಾನು ಕಾಣೆಯಾದ ದಿನ ಏನಾಯ್ತು ಅಂತ ಕೇಳ್ತಾನೆ. ಇವ್ರುಗಳು ಹೇಳ್ತಿರೋ ಪ್ರಕಾರ ಆ ದಿನ ಶರವಣನ್ ಬರ್ಡೇ. ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಡಿಸ್ಬೇಕು ಅಂತ ದುಡ್ಡು ಕೇಳಿದಾಗ ಅವ್ರ ತಾಯಿ ಕೊಟ್ಟಿಲ್ಲ. ಇದೇ ಕೋಪದಲ್ಲಿ ಬೀರೋನಲ್ಲಿದ್ದ ಹಣ ಚಿನ್ನಾಭರಣಗಳನ್ನೆಲ್ಲ ಎತ್ಕೊಂಡು ಹೋಗ್ತಿರುವಾಗ ತಡಿಯೋಕ್ ಬಂದಿದ್ದ ಅಜ್ಜಿನ ತಳ್ಳಿದ್ರಿಂದ ಅವ್ರ ಕೆಳಗಡೆ ಬಿದ್ದು ಕಾಲುಗಳು ಪ್ಯಾರಲೈಸ್ ಆಗಿದೆ. ಇಷ್ಟು ವಿಷಯ ಗೊತ್ತಾದ್ಮೇಲೆ ಮನೆ ಕೆಲಸದವ್ರನ್ನ ವಿಚಾರಿಸಿದಾಗ ಆ ದಿನ ನೀವು ಹಾಗೇನೆ ಮಣಿ ಬೈಕ್ ನಲ್ಲಿ ಹೋಗ್ತಾ ಇದ್ದಿದ್ನ ತುಂಬಾ ಜನ ನೋಡಿದ್ದಾರೆ ಅಂತ. ಸಂಜೆನ ಹತ್ರ ಕೇಳಿದಾಗ, ಹೌದು ಅವತ್ತು ನಿನ್ ಬರ್ಡೇ ರಾತ್ರಿ 12 ಗಂಟೆಗೆ ನಿನ್ಗೆ ವಿಶ್ ಮಾಡೋಕೆ ಬಂದಿದ್ದೆ, ಆಗ ನೀನು ಮನೇಲಿ ಇರ್ಲಿಲ್ಲ. ನಿಮ್ ತಂದೆ ಗಾಬರಿಯಾಗಿ ನಿನ್ನ ಹುಡ್ಕೋದಕ್ಕೆ ಕಾರ್ನಲ್ಲಿ ಹೊರಟಿದ್ರು ಅಂತ. ಹೀಗೆ ತುಂಬಾ ಜನರ ಹತ್ರ ಇದ್ರ ಬಗ್ಗೆ ವಿಚಾರಿಸ್ತಾನೆ. 15 ವರ್ಷದ ನಂತರ ವಾಪಸ್ ಬಂದಿರೋ ಶರವಣ ನಾನೇ ಅಂತ ಅನ್ಕೊಂಡು ಯಾರೋ ಕೊಲ್ಲೋಕೆ ಟ್ರೈ ಮಾಡ್ತಾ ಇದ್ದಾರೆ. ಹೀಗೆ ಯೋಚನೆ ಮಾಡ್ತಾ ಜೀಪ್ ನಲ್ಲಿ ಹೋಗ್ತಾ ಇರುವಾಗ ಒಂದು ಕಡೆ CCTV ಇರೋದ್ನ ನೋಡಿ ಫುಟೇಜಸ್ ನ ಚೆಕ್ ಮಾಡ್ತಾನೆ. ಯಾಕಂದ್ರೆ ಆ ದಿನ ಲಾರಿನಲ್ಲಿ ಯಾರು ಡಿಕ್ಕಿ ಹೊಡೆದು ಸಾಯಿಸೋದಕ್ಕೆ ಟ್ರೈ ಮಾಡಿದಾಗ ಇದೇ ರೂಟ್ ನಲ್ಲೇ ವಿಕ್ಕಿ ಹೋಗಿರ್ತಾನೆ. ಆ ದಿನದ ಫುಟೇಜಸ್ ನ ಚೆಕ್ ಮಾಡಿದಾಗ ಆ ಲಾರಿ ನಿರಂತರವಾಗಿ ಇವನ್ನ ಫಾಲೋ ಮಾಡಿ ಆಮೇಲೆ ಡಿಕ್ಕಿ ಹೊಡೆದಿದೆ ಅಂತ ಗೊತ್ತಾಗುತ್ತೆ. ಆ ಲಾರಿ ನಂಬರ್ ಗೊತ್ತಾಗಿದ್ರಿಂದ ಡಿಪೋಗೆ ಹೋಗಿ ವಿಚಾರಿಸ್ತಾನೆ. ಆಕ್ಚುಲಿ ಇವನೇ ಆ ಲಾರಿ ಡ್ರೈವರ್. ಇವ್ರ ಗುಂಪಲ್ಲೊಬ್ಬ ಆ ದಿನ ಮನೆಗ್ ನುಗ್ಗಿದ್ದ ಸ್ಟ್ರೇಂಜರ್ಸ್ ಗುಂಪಲ್ಲೂ ಇದ್ದ. ಅವ್ರಿಗೆಲ್ಲ ಸರಿಯಾಗಿ ಹೊಡೆದು ವಿಚಾರಿಸಿದಾಗ ಎಲ್ಲಾ ವಿಷಯನ ಹೇಳ್ತಾರೆ. ನೇರವಾಗಿ ಸುಧಾಕರ್ ಮನೆಗೆ ಬಂದು ಆ ಡ್ರೈವರ್ ಫೋನ್ ನಲ್ಲಿ ಸುಧಾಕರ್ ನಂಬರ್ ಸೇವ್ ಆಗಿರೋದ್ನ ಕರಣ್ ಗೆ ತೋರಿಸ್ತಾನೆ. ಇದನ್ ನೋಡಿ ಕರಣ್ ಹಾಗೇನೆ ಸಂಜನಾಗೆ ಗಾಬರಿ ಆಗುತ್ತೆ. ಯಾಕೆ ಹೀಗ್ ಮಾಡಿದ್ರಿ ಅಂತ ಕೇಳಿದಾಗ MLA ನಂತರ ನಾನೇ ಅಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ಸಡನ್ ಆಗಿ ಶರವಣ ವಾಪಸ್ ಬಂದಿದ್ರಿಂದ ಮತ್ತೆ ನಾನು MLAಗೆ ರೈಟ್ ಹ್ಯಾಂಡ್ ಆಗಿ ಇರ್ಬೇಕು. ಮುಂದಿನ ದಿನಗಳಲ್ಲಿ MLA ರಾಜೀನಾಮೆ ಕೊಟ್ರೆ ಶರವಣ ಆ ಸ್ಥಾನಕ್ ಬರ್ತಾನೆ. ಆಗ ನಾನು ಅವನಿಗೂ ರೈಟ್ ಹ್ಯಾಂಡ್ ಆಗಿ ಕೆಲಸ ಮಾಡ್ಬೇಕು. ಅದಕ್ಕೆ ಅವನ್ನ ಸಾಯಿಸ್ಬಿಟ್ರೆ MLA ಜ್ಞಾನಮೂರ್ತಿ ನಂತರ ಎಲ್ಲಾ ಅಧಿಕಾರ ನನ್ಗೆ ಸಿಗುತ್ತೆ. ಅದಕ್ಕೇನೆ ಲಾರಿ ಡ್ರೈವರ್ಗೆ ಹೇಳಿ ಸಾಯಿಸೋಕೆ ಹೇಳ್ದೆ, ಆದ್ರೆ ಶರವಣ ತಪ್ಸ್ಕೊಬಿಟ್ಟ. 2ನೇ ಸಲ ಮಿಸ್ ಆಗ್ಬಾರ್ದು ಅಂತ ಮನೆಗೂ ಈ ಲಾರಿ ಡ್ರೈವರ್ಸ್ ಗಳನ್ನೇ ನುಗ್ಗಿಸ್ದೆ, ಅಲ್ಲೂ ಕೂಡ ಅವನು ತಪ್ಸ್ಕೊಬಿಟ್ಟ ಅಂತ. ಸಂಜನಾ ವಿಕ್ಕಿನ ಶರವಣ ಅನ್ಕೊಂಡು ಲವ್ ಮಾಡ್ತಾ ಇರೋದ್ರಿಂದ ಅವಳಿಗೆ ತಂದೆ ಮೇಲೆನೆ ತುಂಬಾ ಕೋಪ ಬರುತ್ತೆ. ಸಂಜನಾ ವಿಕ್ಕಿಗೆ ಹೇಳ್ತಾಳೆ, ನನ್ಗೆ ನೀನ್ ಮಾತ್ರ ಇರೋದು, ನನ್ಗೆ ನೀನ್ ಬೇಕು. ಆ ದಿನ ಬರ್ಡೇಗೆ ವಿಶ್ ಮಾಡೋಕೆ ಬಂದಾಗ ನೀನ್ ಮನೇಲಿ ಇರ್ಲಿಲ್ಲ. ಅದೇ ಕೋಪದಲ್ಲಿ ನಿನ್ ಗಾಡಿ ಕೀನ ಎತ್ಕೊಂಡು ಬಂದ್ಬಿಟ್ಟೆ. ಕೀಗೋಸ್ಕರನಾದ್ರೂ ಬರ್ತೀಯ ಅನ್ಕೊಂಡೆ, ಆದ್ರೆ ನೀನು ಬರ್ಲೇ ಇಲ್ಲ. ಸರಿ, ಈ ಕೀ ತಗೋ ಅಂತ. ಈಗ ವಿಕ್ಕಿ MLAನ ಮೀಟ್ ಆಗಿ ಶರವಣ ಸತ್ತೋದ. ಇದನ್ ಕೇಳಿ MLAಗೆ ಶಾಕ್ ಆಗುತ್ತೆ. ಅವನಿಗೆ ಏನಾಯ್ತು ಗೊತ್ತಾ? ಶರವಣ ಡ್ರಗ್ ಅಡಿಕ್ಟ್ ಅನ್ನೋ ವಿಷಯ ಕೂಡ ನಿಮಗ್ ಗೊತ್ತಿಲ್ದೆ ರಾಜಕೀಯದಲ್ಲಿ ಮುಳುಗಿದ್ರಿ. ಅವ್ನ್ ಬರ್ಡೇ ದಿನ ಡ್ರಗ್ಸ್ ತಗೊಳೋದಕ್ಕೆ ಹಣ ಚಿನ್ನಾಭರಣಗಳನ್ನೆಲ್ಲ ಎತ್ಕೊಂಡು ಹೋದವನು 15 ವರ್ಷದಿಂದ ಬಂದೇ ಇಲ್ಲ ಅಂತ ಕುಟುಂಬದವ್ರಿಗೆ ನಂಬಿಸಿದ್ದೀರಾ ಅಲ್ವಾ? ಆದ್ರೆ ಸತ್ಯ ಬೇರೆನೆ ಇದೆ. ಶರವಣ ಆ ದಿನ ರಾತ್ರಿನೇ ವಾಪಸ್ ಮನೆಗ್ ಬಂದಿದ್ದಾನೆ ಅಂತ ಆ ಬೈಕ್ ಕೀನ ತೋರಿಸ್ತಾನೆ. ಈಗ ಒಂದು ಫ್ಲಾಶ್ ಬ್ಯಾಕ್. ಮಣಿ ತಲೆಗ್ ಹೊಡೆದಿದ್ರಿಂದ ಅನ್ಕಾನ್ಶಿಯಸ್ ಆಗಿದ್ದ ಶರವಣ ಎಚ್ಚರಿಕೆಯಾಗಿ ಲಾರಿಯಿಂದ ಜಂಪ್ ಮಾಡಿರ್ತಾನೆ. ಆಮೇಲೆ ಬೈಕ್ ತಗೊಂಡು ನೇರವಾಗಿ ಮನೆಗ್ ಬರ್ತಾನೆ. ಆಗ್ಲೇ ಮಗ ಡ್ರಗ್ ಅಡಿಕ್ಟ್ ಅಂತ ಇವ್ರಿಗೆ ಗೊತ್ತಾಗಿದೆ. ವಯಸ್ಸಾದ ಅಜ್ಜಿನ ತಳ್ಬಿಟ್ಟ ಅನ್ನೋ ಕೋಪದಲ್ಲಿ ಅವನಿಗೆ ಸರಿಯಾಗಿ ಹೊಡೆದು ಸಾಯಿಸ್ಬಿಟ್ಟಿರ್ತಾರೆ. ಆಮೇಲೆ ಬಾಡಿನ ಕಾರಲ್ಲಿ ಎತ್ಕೊಂಡೋಗಿ ಕಾಡಲ್ಲಿ ಹೂತಾಕಿದ್ದಾರೆ. ಆಮೇಲೆ ಕಾಣೆ ಆಗಿದ್ದಾನೆ ಅಂತ ಊರಿನ ಜನ ಹಾಗೇನೆ ಕುಟುಂಬದವ್ರಿಗೆ ನಂಬಿಸಿರ್ತಾರೆ. ಆದ್ರೆ ಯಾವಾಗ ಇವರು ಶರವಣ ಬಾಡಿನ ಹೂತಾಕಿದ್ದ ಜಾಗದಲ್ಲೇ ರೆಸಾರ್ಟ್ ಕಟ್ಟೋಕೆ ಬಂದಿರ್ತಾರೋ ಆಗ ಇವ್ರಿಗೆ ಗಾಬರಿ ಆಗಿದೆ. ನೆಲದಲ್ಲಿ ಗುಂಡಿ ತೊಡಿದ್ರೆ ಮಗನ್ ಬಾಡಿ ಸಿಗಾಕೋತೀನಿ ಅನ್ನೋ ಭಯದಲ್ಲಿ ಕಾಡು ಜನರಿಗೋಸ್ಕರನೇ ಹೋರಾಟ ಮಾಡ್ತಾ ಇದ್ದೀನಿ, ಇಲ್ಲಿ ರೆಸಾರ್ಟ್ ಕಟ್ಟೋದು ಬೇಡ ಅಂತ ಕೇಸ್ ಹಾಕಿದ್ರಿಂದ ರೆಸಾರ್ಟ್ ಕಟ್ಟೋಕೆ ಆಗಿಲ್ಲ. ಯಾವಾಗ ಈ ಕೇಸ್ ನಲ್ಲಿ ಗೆಲ್ಲೋದು ಕಷ್ಟ
ಕಷ್ಟ ಅಂತ ಗೊತ್ತಾಯ್ತು, ಇನ್ಸ್ಪೆಕ್ಟರ್ಗೆ ಹೇಳಿ ನನ್ ಮಗನ್ ತರ ನಾಟಕ ಮಾಡೋಕೆ ಒಬ್ಬ ಬೇಕು ಅಂತ ವಿಕ್ಕಿನ್ ಇಲ್ಲಿಗೆ ಕರ್ಸ್ಕೊಂಡಿದ್ದಾರೆ. ಈಗ ಅಲ್ಲಿ ಬಾಡಿ ಸಿಕ್ಕಿದ್ರುನು ಇವನೇ ನನ್ ಮಗ ಅಂತ ಫೇಕ್ DNA ರಿಪೋರ್ಟ್ ನ ತೋರ್ಸೋದೆ ಇವ್ರ ಪ್ಲಾನ್ ಆಗಿತ್ತು. ಅಷ್ಟೇ ಅಲ್ಲ, ಮಗನ್ ತರನೇ ಡ್ರಾಮಾ ಮಾಡ್ತಿರೋ ವ್ಯಕ್ತಿ ಒಬ್ಬ ಕ್ರಿಮಿನಲ್ ಅನ್ನೋದು ಗೊತ್ತಾದ ತಕ್ಷಣ ಇವ್ರ ವೈರಿಗಳನ್ನೆಲ್ಲ ಇವನ್ ವೈರಿಗಳಾಗಿ ಮಾಡಿ ರೆಸಾರ್ಟ್ ಕಟ್ಟೋಕೆ ಹೊರಟಿರೋರ್ ಜೊತೆ ಜಗಳ ಮಾಡಿಸಿ ಆ ಜಗಳದಲ್ಲಿ ಇವನ್ ಸತ್ರು ಓಕೆ ಅವ್ರ ಸತ್ರು ಓಕೆ ಅಂತ ಲೆಕ್ಕಾಚಾರ ಮಾಡಿದ್ರು. ಸೊ ನಿನಗೆಲ್ಲ ಗೊತ್ತಾಗಿದೆ ಅಲ್ವಾ, ನೀನ್ ಕೇಳೋ ಅಷ್ಟು ದುಡ್ಡು ಕೊಡ್ತೀನಿ ತಗೊಂಡು ಹೋಗು ಅಂತ. ನೀವು ಇಡೀ ಕುಟುಂಬದವ್ರನ್ನ ಯಾಮಾರಿಸ್ತಾ ಇದ್ದೀರಾ ಅಂತ ಇಬ್ಬರ ನಡುವೆ ಜಗಳ ಆಗುತ್ತೆ. ಅಷ್ಟರಲ್ಲಿ MLA ವೈಫ್ ಬರ್ತಾರೆ. ನಾನು ಶರವಣ ಅಲ್ಲ ಅಂದಾಗ ನನಗೂ ಅದು ಗೊತ್ತು. ಇದನ್ ಕೇಳಿ ವಿಕ್ಕಿಗ್ ಶಾಕ್ ಆಗುತ್ತೆ. ನಾನೇ ನಿಮ್ನೆಲ್ಲ ಯಾಮಾರಿಸ್ತಾ ಇದ್ದೀನಿ ಅಂತ ಅನ್ಕೊಂಡೆ, ಆದ್ರೆ ಗಂಡ ಹೆಂಡತಿ ಸೇರ್ಕೊಂಡು ನನ್ನೇ ಯಾಮಾರಿಸ್ತಾ ಇದ್ದೀರಾ, ನಾನ್ ನಿಮ್ನ ಸುಮ್ನೆ ಬಿಡಲ್ಲ ಅಂತ MLA ಮೇಲೆ ಅಟ್ಯಾಕ್ ಮಾಡಿದಾಗ ಇಲ್ಲೇ ಇನ್ನೊಂದು ಶಾಕಿಂಗ್ ಟ್ವಿಸ್ಟ್. ಪಾರ್ವತಿಯನ್ನ ಗನ್ ಪಾಯಿಂಟ್ ಅಲ್ಲಿ ನಿಲ್ಸಿರ್ತಾರೆ. ಏನ್ ನಡೆದಿದೆ ಅಂದ್ರೆ, ಆ ದಿನ ಅಜ್ಜಿ ಮೇಲೆ ಅಟ್ಯಾಕ್ ಮಾಡಿ ಹೋದವನು ಇನ್ನೂ ಬಂದಿಲ್ಲ ಅಂತ ಹುಡುಕಾಟ ಮಾಡಿ ಮನೆಗ್ ಬಂದಾಗ ಅವನ್ ಬೈಕ್ ಮನೆ ಹತ್ರ ಇರೋದ್ ನೋಡಿ ವಾಪಸ್ ಬಂದಿದ್ದಾನೆ ಅಂತ MLA ಗೊತ್ತಾಗಿದೆ. ಡ್ರಗ್ಸ್ ಯೂಸ್ ಮಾಡಿರೋ ಮತ್ತಲ್ಲಿ ಶರವಣ ಕೂತ್ಕೊಂಡಿದ್ದ. ಅಜ್ಜಿ ಮೇಲೆನೆ ಕೈ ಮಾಡ್ದ ಅಂತ ಅವನಿಗೆ ಸರಿಯಾಗಿ ಚಾರ್ಜ್ ಮಾಡ್ತಾರೆ. ಆಗ ಶರವಣ ತಂದೆ ಮೇಲೆನೆ ಕೈ ಮಾಡಿದ್ದಾನೆ. ಆಮೇಲೆ ಪಾರ್ವತಿ ತಂದೆ ಮೇಲೆನೆ ಕೈ ಮಾಡೋಷ್ಟು ಧೈರ್ಯ ಬಂತ. ಅಜ್ಜಿ ನೋಡಿದ್ರೆ ಹಾಸ್ಪಿಟಲ್ ನಲ್ಲಿ ಇದ್ದಾರೆ, ಇದಕ್ಕೆಲ್ಲ ಕಾರಣ ನೀನೆ ಅಂತ ಅವನಿಗೆ ಹೊಡಿತಾಳೆ. ಆಗ್ಲೇ ಇವನು ಡ್ರಗ್ ಅಡಿಕ್ಟ್ ಅನ್ನೋದು ಪಾರ್ವತಿ ಗೊತ್ತಾಗಿದೆ. ಈ ವಿಷಯದಲ್ಲಿ ಜಗಳ ಆಗಿ ಇವನು ಪಾರ್ವತಿನ ಕೊಲ್ಲೋಕೆ ಟ್ರೈ ಮಾಡ್ತಾ ಇರುವಾಗ ಅವಳು ಸೆಲ್ಫ್ ಡಿಫೆನ್ಸ್ ಗೆ ಅಂತ ಶಾರ್ಪ್ ಆಗಿರೋ ಟೂಲ್ ಇಂದ ಹೊಡೆದಿದ್ರಿಂದ ಸ್ಪಾಟ್ ನಲ್ಲೇ ಶರವಣ ಸತ್ತೋಗಿದ್ದಾನೆ. ಈ ವಿಷಯ ಹೊರಗಡೆ ಗೊತ್ತಾದ್ರೆ ಪಾರ್ವತಿ ಜೈಲಿಗೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಅವಳಿಗೆ ಸಮಾಧಾನ ಮಾಡಿ ಬಾಡಿನ ಹೂತಾಕದ್ಮೇಲೆ ಮಗ ಕಾಣೆಯಾಗಿದ್ದಾನೆ ಅಂತ ಕತೆ ಕಟ್ಟಿರ್ತಾರೆ. ಆ ದಿನ ಸಂಜನಾ ಬೈಕ್ ನ ಕೀ ತಗೊಂಡೋಗಿದ್ದೆ MLA ಈಗ ಸಿಗಾಕೊಳ್ಳೋದಕ್ಕೆ ಕಾರಣ ಆಯ್ತು. ಯಾವಾಗ ಸಂಜನಾ ಬೈಕ್ ಕೀನ ಇವನೇ ಶರವಣ ಅನ್ಕೊಂಡು ವಿಕ್ಕಿ ಕೈಗೆ ಕೊಟ್ಟಿರ್ತಾಳೋ ಆಗ್ಲೇ ವಿಕ್ಕಿ ಗೊತ್ತಾಗಿದೆ. ಅಂದ್ರೆ ಆ ದಿನ ಶರವಣ ವಾಪಸ್ ಮನೆಗ್ ಬಂದಿದ್ದಾನೆ. ಆಗ ಸಮಯ ರಾತ್ರಿ 10:30ರಿಂದ 11 ಗಂಟೆ. ಸಂಜನಾ ರಾತ್ರಿ 12 ಗಂಟೆಗೆ ವಿಶ್ ಮಾಡೋಕೆ ಬಂದು ಅವ್ನ್ ಮನೇಲಿ ಇಲ್ದೆ ಇರೋದ್ರಿಂದ ಬೈಕ್ ಕೀನ ಎತ್ಕೊಂಡು ಹೋಗಿರ್ತಾಳೆ, ಕೀಗೋಸ್ಕರ ಆದ್ರೂ ಬರ್ಲಿ ಅಂತ. ಸೊ ರಾತ್ರಿ 10:30ರಿಂದ 11:30 ಒಳಗಡೆ ಜಗಳ ಆಗಿ ಶರವಣ ಸತ್ ನಂತರ ಎತ್ಕೊಂಡೋಗಿ ಹೂತಾಕಿರ್ತಾರೆ. ಈಗ ಈ ಎಲ್ಲ ಸತ್ಯ ಗೊತ್ತಿರೋ ವಿಕ್ಕಿನ ಕೂಡ ಸಾಯಿಸೋಕೆ ಟ್ರೈ ಮಾಡಿದಾಗ ಪಾರ್ವತಿ ತಡೀತಾರೆ. ನಾವ್ ಈಗ್ಲೇ ತುಂಬಾ ದೊಡ್ಡ ತಪ್ಪು ಮಾಡಿದ್ದೀವಿ, ಸ್ವಂತ ತಮ್ಮ ನನ್ಗೆ ರೆಸ್ಪೆಕ್ಟ್ ಕೊಡ್ತಾ ಇರ್ಲಿಲ್ಲ, ಆದ್ರೆ ಇವನು ನನ್ನ ಸ್ವಂತ ಅಕ್ಕನ್ ತರನೇ ನೋಡ್ಕೋತಾ ಇದ್ದಾನೆ ಅಂತ. ವಿಕ್ಕಿ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದಾಗ ಪಾರ್ವತಿ ಅವನ್ನ ಕನ್ವಿನ್ಸ್ ಮಾಡಿ, ಶರವಣ ನನ್ಗೆ ಯಾವತ್ತೂ ಅಕ್ಕ ಅಂತ ಮರ್ಯಾದೆ ಕೊಟ್ಟೇ ಇರ್ಲಿಲ್ಲ, ಆದ್ರೆ ನೀನು ಆ ದಿನ ಯಾರೋ ನನ್ ಮೇಲೆ ಕೈ ಮಾಡಿದ್ರು ಅಂತ ಅವ್ರಿಗೆಲ್ಲ ಸರಿಯಾಗಿ ಹೊಡೆದೆ, ಇನ್ಮೇಲೆ ನೀನೇ ನನ್ ತಮ್ಮ ಅಂತ ಮನೆ ಕರ್ಕೊಂಡು ಹೋಗ್ತಾರೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.